ಬಂದಾಗ ಏನು ಹೈಲೈಟ್ ಏನು ಈ ಮನೆ ಹೈಲೈಟ್ ಏನು ಸರ್ ನೀವು ಹೇಳ್ದಂಗೆ ಇಂಟ್ರೋದಲ್ಲಿ ಹೇಳ್ದಂಗೆ ಟ್ರೆಡಿಷನಲ್ ಲುಕ್ಕೇ ಒಂದು ಹೈಲೈಟ್. ಪೂಜಾ ರೂಮೇ ಹೈಲೈಟ್ ಆಕ್ಚುಲಿ ನಾವು ಏನು ಪಕ್ಕದಲ್ಲಿ ನಿಂತೀವಿ ಪೂಜಾ ರೂಮ್ ಹೈಲೈಟ್. ಈ ಕಡೆ ಒಂದು ಹ್ಯಾಂಗಿಂಗ್ ಲೈಟ್ ಕೊಟ್ಟಿದ್ದೀವಿ, ಡಿಸೈನರ್ ಲೈಟ್. ಹೌದು. ಸೊ ಇಲ್ಲಿ ಇದು ಡೈನಿಂಗ್ ಟೇಬಲ್ ಸರ್ ಹೌದು, ಚಿಕ್ಕದಾಗಿ. ಓಕೆ, ಒಂಥರ ಈ ಟ್ರೆಡಿಷನಲ್ ಲುಕ್ ಬರ್ತದೆ ಸರ್. ಹೌದು, ಚಿಕ್ಕ ಜಾಗ ಆದರೂ ಕೂಡ ಒಂದು ಒಳ್ಳೆ ಫಿನಿಶ್. ಕರೆಕ್ಟ್ ಸರ್. ಓಕೆ, ವೆರಿ ನೈಸ್. ಬನ್ನಿ ಸರ್ ಈ ಕಡೆ ಹೋಗ್ಬಿಡೋಣ. ಸೊ ಕಿಚನ್ಗೆ ಹೋಗೋಣ ಸರ್. ಇದನ್ನ ಐಲ್ಯಾಂಡ್ ಕಿಚನ್. ಇದು ಐಲ್ಯಾಂಡ್ ಕಿಚನ್, ಬ್ರೇಕ್ಫಾಸ್ಟ್ ಕೌಂಟರ್ ಕಮ್ ಐಲ್ಯಾಂಡ್ ಕಿಚನ್. ಓಕೆ ಓಕೆ, ಮಿನಿ ಐಲ್ಯಾಂಡ್ ಕಿಚನ್. ಕಿಚನ್ ನಾನು ಅವ್ರಿಗೆ ಹೇಳಿದ್ದು ಒಂದೇ, ರವಿಗೆ ದೇವ್ರ ಮನೆ ಒಂದು ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ಹೇಳಿ ಮಾಡ್ಕೊಡ್ತೀನಿ ಮೇಡಮ್ ಅಂತ ಅಂದ್ರು. ಚೆನ್ನಾಗಿ ಮಾಡ್ಕೊಟ್ರಾ? ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ಕನ್ನಡಕೋರ ಬಂದಿನೊಂದು ಹೊಸ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ಇವತ್ತಿನ ಇಂಟೀರಿಯರ್ ಅಲ್ಲ, ಇದನ್ನ ಮಂಗಳೂರು ಮಾದರಿ, ಕೇರಳ ಮಾದರಿ ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಬಟ್ ಆದರೆ ನಾನು ಕೇರಳ ಮಾದರಿ, ಮಂಗಳೂರು ಮಾದರಿಯ ಮನೆಗಳನ್ನು ತೊಗೊಂಡು ಬರ್ತಾ ಇದ್ದೆ. ಬಟ್ ಇವತ್ತು ಫಸ್ಟ್ ಟೈಮು ಆ ಮಾದರಿ, ಆ ಥೀಮಲ್ಲಿ ರೆಡಿ ಮಾಡಿರುವಂಥ ಒಂದು ಫ್ಲ್ಯಾಟನ್ನು ನಿಮಗೆ ಪರಿಚಯ ಮಾಡ್ಕೊಡ್ತಿದ್ದೀನಿ ಅಂತ ಹೇಳ್ಬೋದು. ತುಂಬ ಸೂಪರಾಗಿ ಬಂದಿದೆ. ಕಾಂಪ್ಯಾಕ್ಟ್ ಆಗಿದ್ದರೂ ಕೂಡ ಪ್ರತಿಯೊಂದು ಇಲ್ಲಿ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಂದು ಲೈಟ್ಸ್ ಇರ್ಬೋದು, ಕಲರ್ ಇರ್ಬೋದು, ಎಲ್ಲ ಮೈಲ್ಡಾಗಿ ಯೂಸ್ ಮಾಡಿದ್ದಾರೆ. ಅದು ಕೂಡ ಒಂದು ಒಳ್ಳೆ ಬಜೆಟಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ಕ್ರಿಯೇಟ್ ಮಾಡಿರೋಂಥವ್ರು ನಮ್ಮ ಸ್ಪೆಷಲ್ ಸ್ಟುಡಿಯೋದವರು. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಭಾರ್ಗವ್ ಸರ್ ಇಲ್ಲೇ ಇದ್ರೆ ವೆಲ್ಕಮ್ ಮಾಡೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿ? ನಾನು ಚೆನ್ನಾಗಿದ್ದೀನಿ. ಮಂಗಳೂರು ಸ್ಟೈಲ್ ಮನೆ ನೋಡಿದ್ವಿ, ಇಂಡಿವಿಜುವಲ್ ಮನೆ. ಬಟ್ ಇವತ್ತು ಮಂಗಳೂರು ಸ್ಟೈಲ್ ಅನ್ನ ನೀವು ಒಂದು ಫ್ಲಾಟ್ ಅಲ್ಲಿ ಇಂಟಿಗ್ರೇಟ್ ಮಾಡಿದ್ದೀರಾ. ಈ ಇನ್ಸ್ಪಿರೇಷನ್ ಓನರ್ ಕಡೆಯಿಂದ ನೀವು ಮಾಡಿರುವಂತ ಇದು ಸರ್? ಇಲ್ಲ ಸರ್, ಆಕ್ಚುಲಿ ಡೇ ಒನ್ ಇಂದಾನೆ ಕ್ಲೈಂಟ್ಗೆ ಈ ಥರದ್ದು ಬೇಕು ಅಂತ ಹೇಳಿದ್ರು. ಸೊ ಥೀಮ್ ನಮ್ಮ ಡ್ರಾಯಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ಫಸ್ಟ್ ಇನಿಷಿಯಲಿ ನಮ್ಮ ಡ್ರಾಯಿಂಗ್ಸ್ ನಾರ್ಮಲ್ ಮಾಡರ್ನ್ ಅಲ್ಲೇ ಇತ್ತು. ಸೊ ಆಮೇಲೆ ಅವ್ರು ಡಿಸ್ಕಷನ್ಗೆ ಬಂದಾಗ ಒಂದೊಂದಾಗಿ ಚೇಂಜ್ ಮಾಡಿಕೊಂಡು ಈ ಥರ ಥೀಮಲ್ಲಿ ತೊಗೊಂಡ್ರು. ಇದರಲ್ಲಿ ಹೇಗಿದೆ ಅಂದ್ರೆ ಟ್ರೆಡಿಷನಲ್ ಲುಕ್ ಇದೆ, ಮತ್ತೆ ಅದ್ರ ಜೊತೆಗೆ ಮಾಡೆಲರು ಮಾಡಿದೀವಿ. ಯೂಶಲಿ ಇವಾಗ ನೀವು ಪೂಜಾ ರೂಮ್ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ ಪೂಜಾ ರೂಮ್ ಮಾಡ್ಯುಲರ್. ಸೊ ಫ್ರಂಟ್ ಲುಕ್ ವಾಸ್ಕಲ್ ಆಗಲಿ ಮತ್ತೆ ಫ್ರಂಟ್ ಕಂಬ ಏನಿದೆ ಅದು ಮತ್ತೆ ಟೀ ಕುಡ್ ಮಾಡಿದ್ದಾರೆ. ಕಾಂಬಿನೇಷನ್ ಓಕೆ, ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಎಲ್ಲಿದೆ ಸರ್ ನಾವು ಇವಾಗ? ಸರ್ ನಾವು ಅಟ್ಟೂರ್ ಲೇಔಟ್ ಅಲ್ಲಿ ಇದ್ದೀವಿ, ಲಂಕಾತೂರ್. ಓಕೆ ಓಕೆ ಓಕೆ. ಓನರ್ ನೇಮ್ ತಿಳ್ಕೊಬೋದಾ? ಕೋಮಲ ಮೇಡಮ್. ಕೋಮಲ ಮೇಡಮ್. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಫ್ಲಾಟ್ ಇದು ಎಷ್ಟು BHK ಫ್ಲಾಟ್ ಸರ್ ಇದು? 3 BHK ಫ್ಲಾಟ್. ಓಕೆ, 3 BHK ಫ್ಲಾಟ್ ಒಂದು ಒಳ್ಳೆ ಬಜೆಟ್ ಅಲ್ಲಿ ಮಾಡಿದ್ದೀರಾ. ಸೊ ಬಜೆಟ್ ತಿಳ್ಕೊಬೋದು ಎಷ್ಟಾಗಿದೆ ಸರ್? ಇದು 12 lakhs plus GST. 12 lakh plus GST. ಪರವಾಗಿಲ್ಲ ಸರ್. 12 lakh ಅಲ್ಲಿ ನೀವು ಮಾಡಿರೋ ಒಂದು ಅಚೀವ್ಮೆಂಟ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಾನು ಕೂಡ ತುಂಬಾ ಕಡೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಒಂದು ಕಂಪೇರ್ ಮಾಡಿ ನೋಡ್ಬೋದು ನೀವು. 4 ಕಡೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಸ್ಪೇಷಿಯಸ್ ಸ್ಟುಡಿಯೋಸ್ ಒಂದು ಒಳ್ಳೆ ಬಜೆಟ್ ಅಲ್ಲಿ ತರ್ತಾರೆ ಅಂತ ಕೂಡ ಹೇಳ್ಬೋದು. ಸೊ ಈ ಮನೆ ಅಂತ ಬಂದಾಗ ಏನು ಹೈಲೈಟ್ ಏನು ಈ ಮನೆ ಹೈಲೈಟ್ ಏನು? ಸರ್ ನೀವು ಹೇಳ್ದಂಗೆ ಇಂಟ್ರೋದಲ್ಲಿ ಹೇಳ್ದಂಗೆ ಟ್ರೆಡಿಷನಲ್ ಲುಕ್ಕೇ ಒಂದು ಹೈಲೈಟ್. ಪೂಜಾ ರೂಮೇ ಹೈಲೈಟ್ ಆಕ್ಚುಲಿ ನಾವು ಏನು ಪಕ್ಕದಲ್ಲಿ ನಿಂತೀವಿ ಪೂಜಾ ರೂಮ್ ಹೈಲೈಟ್. ಸೊ ಇವಾಗ ನೀವು ಕಂಪ್ಲೀಟ್ ಆಗಿ ನೋಡೋದು ಇನ್ ಡೀಟೇಲ್ಡ್ ಆಗಿ ತೋರಿಸೋಣ ವಿಡಿಯೋದಲ್ಲಿ. ಆಮೇಲೆ ಎಕ್ಸ್ಪ್ಲೇನ್ ಮಾಡ್ಬಿಡೋಣ. ಮತ್ತೆ ಡೈನಿಂಗ್ ಏರಿಯಾದಲ್ಲಿ ಅದು ಸರ್ ಕಂಬ ಅಲ್ವಾ? ಸೊ ನೀವು ನೋಡಲೇಬೇಕು. ಅದಕ್ಕೆ ಮಂಗಳೂರು ಅಥವಾ ಒಂದು ಕೇರಳ ಸ್ಟೈಲಲ್ಲಿ ಒಂದು ಡೈನಿಂಗ್ ಟೇಬಲ್ ಯಾವ ಥರ ಬರುತ್ತೆ ಅನ್ನೋ ಒಂದು ಲುಕ್ಕನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಮನೆ ಕ್ರಿಯೇಟ್ ಮಾಡೋದಕ್ಕೆ ಫ್ಲಾಟ್ ಎಷ್ಟು ಟೈಮ್ ತೊಗೊಂಡ್ರು ಸರ್ ನೀವು? ಸರ್ ನಾವು ಆಲ್ಮೋಸ್ಟ್ 2.5 months ತೊಗೊಂಡಿದ್ದೀವಿ. 2.5 ತಿಂಗಳು ಡಿಸೈನ್ ಬಿಟ್ಟು ಎಕ್ಸಿಕ್ಯೂಷನ್ಗೆ ಹೌದು. ಯಾಕಂದ್ರೆ ಇಲ್ಲಿ ಮ್ಯಾನ್ಯುವಲ್ ವರ್ಕ್ ಜಾಸ್ತಿ ಇದೆ ಸರ್, ಬಿಕಾಸ್ ಇದು ಕಂಪ್ಲೀಟ್ ಆಗಿ ಮ್ಯಾನ್ಯುವಲ್ ವರ್ಕ್. ಇದು ಬ್ಯಾಕ್ ಸೈಡ್ ಎಲ್ಲ ಮ್ಯಾನ್ಯುವಲ್ ವರ್ಕ್ ಇದೆ. ಓಕೆ ಓಕೆ. ಮತ್ತೆ ರೂಮ್ಸ್ ಅಲ್ಲಿ ನೋಡಿದ್ರೆ ಈಚ್ ಅಂಡ್ ಎವ್ರಿ ಕಾರ್ನರ್ಸ್ ರೌಂಡ್ ಇದೆ. ಓಕೆ, ಅಲ್ಲಿ ಟೈಮ್ ಜಾಸ್ತಿ ಇದೆ. ಸೊ ರೌಂಡ್ ಅಂತ ಬಂದಾಗ ಟೈಮ್ ತಗೊಳುತ್ತೆ. ಮಾಡೆಲರ್ ಮಾಡಕ್ಕಾಗಲ್ಲ ಸರ್, ಅವಾಗ ನಮ್ಗೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಬೇಕು. ಜಾಸ್ತಿ ಟೈಮ್ ತಗೊಳುತ್ತೆ. ಕಿಚನ್ ಹಾಕರ್ಲಿ ಕಿಚನ್ ಸರ್. ಓಕೆ, ನೋಡೋಣ. ಹಾಗಾದ್ರೆ ಒಂದ್ ಕಡೆಯಿಂದ ನೋಡೋಣ. ಓನರ್ ಕೂಡ ಇದ್ದಾನೆ, ಅವ್ರ ಹತ್ರನೂ ಕೂಡ ಮಾತಾಡೋಣ. ಬನ್ನಿ ಸರ್, ಹೋಗೋಣ. ಸರ್ ಫಸ್ಟ್ ಫಾಲ್ ಸೀಲಿಂಗ್ ಇಂದ ಸ್ಟಾರ್ಟ್ ಮಾಡ್ಬಿಡೋಣ. ಸೀಲಿಂಗ್ ಬಗ್ಗೆ ಹೇಳಿ ಸರ್. ಸೊ ಬಾರ್ಡರ್ ಫಾಲ್ ಸೀಲಿಂಗ್ ಪೆರಿಫೆರಲ್ ಏನಿದೆ ಅದು ನಾರ್ಮಲ್ ಆಗಿ ಕೊಟ್ಟಿದ್ದೀವಿ. ಮತ್ತೆ ಒಂದ್ ಕಡೆ ಕಾರ್ನರ್ ರೌಂಡ್ ಕೊಟ್ಟಿದ್ದೀವಿ, ಇನ್ನೊಂದ್ ಕಡೆ ಸ್ಕ್ವೇರ್ ಕಟ್ ಕೊಟ್ಟಿದ್ದೀವಿ. ಕರೆಕ್ಟ್. ಮತ್ತೆ ಐಲ್ಯಾಂಡ್ ಏನಿದೆ ಅದರಲ್ಲಿ ಮತ್ತೆ ನಾವು ಪ್ರೊಫೈಲ್ ಲೈಟ್ ರನ್ ಮಾಡಿದ್ದೀವಿ. ಇದ್ರ ಒಳಗಡೆ ಪ್ರೊಫೈಲ್ ಲೈಟ್ ಹಾಕಿದ್ದೀರಾ? ಓಕೆ ಓಕೆ ಓಕೆ. ಸೊ ಔಟ್ ಸೈಡ್ ಮತ್ತೆ ಕೋ ಲೈಟ್ಸ್ ಸೇಮ್ ಕೊಟ್ಟಿದ್ದೀವಿ. ಮತ್ತೆ ಟಿವಿ ಯೂನಿಟ್ ಬಂದಾಗ ಫ್ಲೋರ್ ಟು ಸೀಲಿಂಗ್ ಮಾಡಿದ್ದೀವಿ ಸರ್. ಕಂಪ್ಲೀಟ್ ಫ್ಲೋರ್ ಟು ಸೀಲಿಂಗ್ ಮಾಡಿದ್ದೀವಿ. ಮತ್ತೆ ರಾಫ್ಟರ್ಸ್ ಕಂಪ್ಲೀಟ್ ಆಗಿ ರನ್ ಆಗಿದೆ ಸರ್. ಇದು ಚಾರ್ಕೋಲ್ ರಾಫ್ಟರ್ ಅನ್ಸುತ್ತೆ ಅಲ್ವಾ ಇದು? ಹೌದು ಸರ್. ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಹಾಕಿದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಬರೋದು. ಹೌದು ಸರ್. ಓಕೆ, ಸ್ವಲ್ಪ ಯೂನಿಕ್ ಆಗಿದೆ ಸರ್. ಹೌದು, ಯಾಕಂದ್ರೆ ನಾನು ಯೂಶುವಲಿ ಬರೀ ವುಡ್ ಪ್ಯಾಟರ್ನ್ ನೋಡ್ತಾ ಇದ್ದೆ. ನೀವು ಆಲ್ಮೋಸ್ಟ್ ಇದು ಗೋಲ್ಡ್ ಫಿನಿಶ್ ಇದೆ ಸರ್. ಗೋಲ್ಡ್ ಫಿನಿಶ್ ಕರೆಕ್ಟ್. ನೋಡಿ ವೀಕ್ಷಕರೇ, ಈ ತರ ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಯೂನಿಕ್ ಆಗಿರುತ್ತೆ. ಅಂಡ್ ದಿಸ್ ಬ್ಯಾಕ್ ಗ್ರೌಂಡ್ ಇದು ಏನಿದು? ಸ್ಟೋನ್ ಫಿನಿಶ್. ಇದು ಆಕ್ಚುಲಿ ಸ್ಟೋನ್ ಫಿನಿಶ್ ಸರ್. ನ್ಯಾಚುರಲ್ ಸ್ಟೋನ್ ಫಿನಿಶ್ ಇದೆ. ಕೆಳಗಡೆ ಬಂದು ಮತ್ತೆ ಗ್ಲಾಸಿ ಫಿನಿಶ್ ಕೊಟ್ಟಿದ್ದೀವಿ ಗ್ರೇ ಕಲರ್ ಅಲ್ಲಿ. ಸೊ ಮತ್ತೆ ನಾಬ್ಸ್ ಟ್ರಯಾಂಗಲ್ ನಾಬ್ಸ್ ಬಂದು ಅದು ಮತ್ತೆ ಬ್ಲಾಕ್ ಕಲರ್ ಇದೆ ಸರ್. ಓಕೆ, ಇದು ಟ್ರಯಾಂಗಲ್ ನಾಬ್ಸ್ ಅಲ್ವಾ? ಹೌದು ಸರ್. ಇದು ಫುಲ್ ಒಂದ್ಸಲ ಗ್ರೇ ಫ್ಯಾಮಿಲಿ ಅಲ್ವಾ? ಗ್ರೇ ಫ್ಯಾಮಿಲಿ ಸರ್. ಹೌದು. ಸೊ ಸೇಮ್ ಮ್ಯಾಚಿಂಗ್ ಮತ್ತೆ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಓಕೆ, ವಿತ್ ಬ್ರಾನ್ಸ್ ಸ್ಟೀಲ್ ಗ್ಲಾಸ್ ಕೊಟ್ಟಿದ್ದೀವಿ. ಸೊ ಒಳಗಡೆ ಮತ್ತೆ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಟಾಲ್ ಯೂನಿಟ್ ತರ ವರ್ಕ್ ಆಗುತ್ತೆ ಸರ್. ಹೌದು. ಎಸ್, ಪರ್ಫೆಕ್ಟ್.
ತುಂಬ ಚೆನ್ನಾಗಿ ಬಂದಿದೆ ಸರ್. ದಿಸ್ ಯುನಿಕ್ ಡಿಸೈನ್ ಒಂದು ಎಕ್ಸಿಕ್ಯೂಷನ್ ಆಗಿದೆ. ಅಂದರೆ ನಿಮಗೆ ಔಟ್ಲೇ ಒಂದೇ ಥರ ಬರ್ಬೋದು ವೀಕ್ಷಕರೇ, ಆದರೆ ಇದ್ರಲ್ಲಿ ಯೂಸ್ ಮಾಡಿರೋ ಪ್ಯಾಟರ್ನ್ ಲಾಸ್ಟ್ ಟೈಮ್ ಹೇಳಿದ್ದೆ, ವುಡ್ಡು ಮಾರ್ಬಲು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಗೋಲ್ಡನ್ನ ಆ್ಯಡ್ ಮಾಡಿಬಿಟ್ಟು ಸ್ಟೋನ್ ಫಿನಿಷನ್ ಆ್ಯಡ್ ಮಾಡಿರೋದು ಒಂದು ಒಳ್ಳೆ ಡಿಫ್ರೆಂಟ್. ಯೂಶಲಿ ವುಡ್ ಮತ್ತೆ ವೈಟ್ ಮಾರ್ಬಲ್ ಸೇಮ್ ಆಗ್ತಿತ್ತು, ಓಕೆ. ಬಟ್ ಇವಾಗ ಇದು ಯೂನಿಕ್ ಆಗಿ ಕಾಣಿಸ್ತದೆ. ಹೌದು. ಅದಕ್ಕೆ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಎಸ್, ಲೇಔಟ್ ಸೇಮ್ ಇದ್ರು ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಈ ಲೈಟ್ ನೀವೇ ಸಜೆಸ್ಟ್ ಮಾಡಿರೋದು ಸರ್? ಹೌದು, ಶಾಂಡಲಿಯರ್ ಸರ್. ಓಕೆ, ವೆರಿ ನೈಸ್ ಸರ್. ಆಮೇಲೆ ಇಲ್ಲೊಂದು ಮಿರರ್ ಬಂದಿದೆ, ಹೇಳಿ ಯಾಕೆ ಈ ಮಿರರ್ ಬಂತು? ಸೊ ಯೂಶಲಿ ವಾಲ್ ಪೇಪರ್ ಸ್ಪೇಸ್. ಓಕೆ. ಇನಿಷಿಯಲಿನೇ ಡ್ರಾಯಿಂಗ್ಸ್ ಅಲ್ಲೇ ನಮಗೆ ಬ್ರಾನ್ಸ್ ಮಿರರ್ ಅಂತ ಇತ್ತು. ಸೊ ಬ್ರಾನ್ಸ್ ಮಿರರ್ ಬದಲು ಇವಾಗ ಇದನ್ನ ಹಾಕಿದೆ ಸರ್. ಬ್ರಾನ್ಸ್ ಮಿರರ್ ಇತ್ತ ಇಲ್ಲಿ? ಬ್ರಾನ್ಸ್ ಮಿರರ್ ಇತ್ತು. ಸೊ ನಮ್ಮ ಮೈಂಡ್ ಅಲ್ಲಿ ಬ್ರಾನ್ಸ್ ಮಿರರ್ ಇತ್ತು, ಬಟ್ ಕ್ಲೈಂಟ್ ಮೈಂಡ್ ಅಲ್ಲಿ ತುಂಬಾ ಪರ್ಫೆಕ್ಟ್ ಆಗಿ ಅವ್ರಿಗೆ ಇದೇ ಮಿರರ್ ಬೇಕು ಅಂತ ಇತ್ತು, ಕ್ಲಿಯರ್ ಮಿರರ್ ಬೇಕು ಅಂತ. ಓಕೆ. ಸೊ ಅದರಿಂದ ಕ್ಲಿಯರ್ ಮಿರರ್ ಕೊಟ್ಟಿದ್ದೀವಿ. ಮತ್ತೆ ನಾರ್ಮಲ್ ಮೋಲ್ಡಿಂಗ್ಸ್ ಕೊಟ್ಟಿದ್ದೀವಿ ಸರ್, ರೆಕ್ಟಾಂಗಲ್ ಮೋಲ್ಡಿಂಗ್ಸ್ ಕೊಟ್ಟಿದ್ದೀವಿ. ಮತ್ತೆ ಲೈಟ್ ಸ್ಪೇಸಿಂಗ್ ಇದೆ. ಟ್ರಿಮ್ ಆಗ್ಬಿಟ್ಟು ಈ ತರ ಒಂದು ಫೆದರ್ ಡಿಸೈನ್ ಲೈಟ್ ಡಿಸೈನ್ ಲೈಟ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಓಕೆ. ಏನು ಟ್ರಿಮ್ ಸರ್ ಇದು? PVC ಟ್ರಿಮ್? ಹೌದು ಸರ್, PVC. ಓಕೆ. ಮೋಲ್ಡಿಂಗ್ ಅದ್ರ ಮೇಲೆ ಮತ್ತೆ ಪೇಂಟ್ ಮಾಡ್ಕೊಂಡಿದೆ ಕ್ಲೈಂಟ್. ಅದ್ರ ಮೇಲ್ಗಡೆ ಪೇಂಟ್ ಮಾಡಿರೋದು. ಓಕೆ, ಇದು ಡ್ಯೂಯಲ್ ತಗೊಂಡ್ರಲ್ವಾ ಇದು? ಹೌದು ಸರ್. ಓಕೆ, ವೆರಿ ನೈಸ್ ಸರ್. ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಹೋಗ್ತಾ ಇದೀವಿ ಇವಾಗ ಸರ್. ಪೂಜಾ ಬನ್ನಿ. ಇದು ಎಂಟೈರ್ ಆಗಿ ನೀವೇ ಮಾಡಿರೋ ಪೂಜಾ ಅಲ್ವಾ ಇದು? ಹೌದು, ಎಂಟೈರ್ ಆಗಿ. ಅಂದ್ರೆ ಈ ಸೆಕ್ಷನ್ ಏನಿದೆ ಒಳಗಡೆ ಮಾಡ್ಯುಲರ್ ಫಿನಿಶ್ ಸರ್. ಮಾಡ್ಯುಲರ್ ಫಿನಿಶ್ ಇದು ಅಷ್ಟು ವುಡ್ಡಲ್ಲೇ ಮಾಡಿರೋದು? ವುಡ್ಡಲ್ಲೇ ಮಾಡಿರೋದು ಸರ್, ಕಂಪ್ಲೀಟ್ ಆಗಿ. ಸೊ ಇವನ್ ಗೋಪುರ ನೀವು ಅಬ್ಸರ್ವ್ ಮಾಡಿದ್ರೆ ಒಳಗಡೆ ಮತ್ತೆ ಒಳಗಡೆಯಿಂದನೂ ಗೋಪುರ ಕಾಣಿಸುತ್ತೆ, ಈಚೆಯಿಂದನೂ ಗೋಪುರ ಕಾಣಿಸುತ್ತೆ. ತೋರಿಸ್ಬಿಡ್ತೀನಿ, ಕ್ಲೋಸ್ ಮಾಡಿ. ಸ್ಟೆಪ್ ಬೈ ಸ್ಟೆಪ್ ತಗೊಂಡೋಗಿದೆ ಸರ್. ಓಕೆ, ವೆರಿ ನೈಸ್. ಸೈಜ್ ತಿಳ್ಕೊಬೋದು ಸರ್ ಇದು ಎಷ್ಟಿದೆ ಅಂತ ಹೇಳ್ಬಿಟ್ಟು? ಸರ್ ಇದು ಬಂದು ಆಕ್ಚುಲಿ 4x4 ಬರುತ್ತೆ ಸರ್. 4 ಫೀಟ್ ಡೆಪ್ತ್. ಸೊ ಆಲ್ಮೋಸ್ಟ್ 3.5 ಫೀಟ್ ಅನ್ಕೊಳ್ಳಿ. ಫಿನಿಶಿಂಗ್ ಬಂದು ನಿಮಗೆ 4 ಫೀಟ್ ಬರುತ್ತೆ. 4 ಫೀಟ್ಗೆ ಎಂಡ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇಲ್ಲಿ CNC ಡಿಸೈನ್ ಕೊಟ್ಟಿದ್ದೀವಿ. ಇದ್ರ ಒಳಗಡೆ CNC ಡಿಸೈನ್ ಇದೆ. ಓಕೆ. ಇದು ಮುಂದ್ಗಡೆ ಕಂಬ ಬಂತಲ್ವಾ? ಕಂಬ ಸ್ವಲ್ಪ ಮುಂದೆ ತಗೊಂಡಿದ್ದೀವಿ. ಈ ಕಂಬ ಅವರೇ ತಂದು ಕೊಟ್ಟಿರೋದು? ಕಂಬ ಆಗುತ್ತೆ ಸರ್, ಕ್ಲೈಂಟ್ ಇದೆ. ಇಲ್ಲಿ ಮುಂದೆ ತಗೊಂಡ್ರೆ ಇದು ಮುಂದೆ ತಗೊಂಡಿದ್ದೀವಿ. ಹೌದು, ಗೋಪುರನ ಸ್ವಲ್ಪ ಮುಂದಕ್ಕೆ ತಗೊಂಡು ಇದಕ್ಕೆ ಸಪೋರ್ಟ್ ಆಗಿ ಕೊಟ್ಟಿದ್ದೀವಿ ಸರ್. ಪರ್ಫೆಕ್ಟ್. ಈ ಕಂಬ ಯಾವ್ದು ಸರ್? ಉಡ್ದು ಟೀಕೋಡ್ ಸರ್, ಅವರೇನೆ ಪ್ರೊವೈಡ್ ಮಾಡಿದ್ರು. ಒಳಗಡೆ ಎಕ್ಸ್ಪ್ಲೇನ್ ಮಾಡಿ ಸರ್, ಯಾವ ತರ ಏನೇನು ಮಾಡಿದ್ದೀರಾ? ಸೊ ಈವನ್ ಶಟರ್ ಬಂದು ಟೀಕೋಡ್ ಸರ್ ಕಂಪ್ಲೀಟ್ ಆಗಿ. ಅದಾದ್ಮೇಲೆ ಒಳಗಡೆ ಬಂದು ಕಂಪ್ಲೀಟ್ ಆಗಿ ಲ್ಯಾಮಿನೇಟ್. ಓಕೆ. ನಾರ್ಮಲ್ ಲ್ಯಾಮಿನೇಟ್, PVC ಲ್ಯಾಮಿನೇಟ್ ತರ ಕಾಣಿಸ್ತಿದೆ, ಬಟ್ ನಾರ್ಮಲ್ ಲ್ಯಾಮಿನೇಟ್. ಸಿಂಗಲ್ ಕಲರ್ ಚೂಸ್ ಮಾಡಿದ್ದಾರೆ. ಸರಿ. ಸೊ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಯಾನಲಿಂಗ್ ಕೊಟ್ಟಿದ್ದೀವಿ, ಹಿಂದ್ಗಡೆ ಕೋಲ್ ಲೈಟ್ ಕೊಟ್ಟಿದ್ದೀವಿ, ಮತ್ತೆ ಕೆಳಗಡೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಇದು ಕಂಪ್ಲೀಟ್ ಸ್ಟೋರೇಜ್ ಅಲ್ವಾ ಇದು? 3 ಟವರ್ಸ್. ಹೌದು ಸರ್. ಮೇಲ್ಗಡೆ ಅದು ಫುಲ್ ಲೈಟ್ ಗೋಪುರ ಕೊಟ್ಟಿದ್ದೀವಿ. ಹೌದು ಸರ್, ಎಲ್ಲದಕ್ಕೂ ಒಂದೊಂದು ಕೋಲ್ ಲೈಟ್ ಕೋಲ್ ಲೈಟ್ ಅನ್ನ ರನ್ ಮಾಡಿದ್ದೀರಾ? ರನ್ ಮಾಡಿದ್ವಿ, ಸೊ ದಟ್ ಲೈಟ್ ಸ್ಪ್ರೆಡ್ ಆಗ್ತಾ ಇದೆ. ಇನಫ್ ಲೈಟಿಂಗ್ ಇದೆ ಸರ್ ಇಲ್ಲಿ. ಹೌದು ಸರ್, ಬೆಳಕು ಚೆನ್ನಾಗಿದೆ. ಚೆನ್ನಾಗಿದೆ. ಹೌದು. ಓಕೆ, ವೆರಿ ನೈಸ್. ಅದಕ್ಕೆ ಅಟ್ಯಾಚ್ ಆಗಿರೋದೇ ಒಂದು ಪಾರ್ಟಿಷನ್. ಹೌದು ಸರ್. ಸೊ ಇದು ಆಕ್ಚುಲಿ ಕಿಚನ್ಗೆ ಮತ್ತೆ ಹಾಲ್ಗೆ ಪಾರ್ಟಿಷನ್ ಆಗೋ ವರ್ಕ್ ಆಗುತ್ತೆ. ಮತ್ತೆ ಪೂಜಾ ರೂಮು ಸಪರೇಟ್ ಆಗ್ತದೆ, ಸಪರೇಟ್ ಆಗಿ ಮಾಡುತ್ತೆ, ಡಿವೈಡ್ ಮಾಡುತ್ತೆ. ಸೊ ಇಲ್ಲೊಂದು ಪೇಬಲ್ ಯೂನಿಟ್ ಕೊಟ್ಟಿದ್ದೀವಿ ಸೊ ಒಳಗಡೆಗೆ. ಅದಾದ್ಮೇಲೆ ಇಲ್ಲಿ ಒಂದು ಸ್ಟೋರೇಜ್ ಡ್ರಾವರ್ ಕೊಟ್ಟಿದ್ದೀವಿ, 2 ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಓಕೆ, ಒಂದು ಒಳ್ಳೆ ಡಿಸೈನರ್ ಲೈಟ್ ಹಾಕ್ಸ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ? ಮತ್ತೆ ಈ ಕಡೆಗೆ 2 ಫ್ಲೋಟಿಂಗ್ ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಇಲ್ಲಿ 2 ಫ್ಲೋಟಿಂಗ್ ಶೆಲ್ಫ್. ಅವ್ರ ಆರ್ಗನೈಸೇಷನ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹೌದು ಸರ್, ಹೌದು. ಅದಕ್ಕೆ ತಕ್ಕದ ಆರ್ಟಿಫೆಕ್ಟ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಸರ್, ನೀಟಾಗಿ ಫಿನಿಶಿಂಗ್ ಮಾಡ್ಕೊಂಡಿದ್ದಾರೆ. ವೆರಿ ನೈಸ್ ಸರ್. ಇಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸೊ ಇವಾಗ ಡೈನಿಂಗ್ ಏರಿಯಾಗೆ ಹೋಗೋಣ ಸರ್. ಓಕೆ, ಇಲ್ಲಿ ಪ್ಯಾನಲಿಂಗ್ ಪ್ಯಾನಲಿಂಗ್ ಒಂದು ಮಾಡಿದ್ದೀವಿ ಕಂಪ್ಲೀಟ್. ಸೊ ಫುಲ್ ಪ್ಯಾನಲಿಂಗ್ ಇದೆ ಸರ್. ಬಟನ್ ಲೈಟ್ಸ್ ಅಲ್ವಾ ಇದು ಆಕ್ಚುಲಿ? ಹೌದು. ಓಕೆ, ವೆರಿ ನೈಸ್ ಸರ್. ಇಲ್ಲಿ ಇಲ್ಲೊಂದು ಫಾಲ್ ಸೀಲಿಂಗ್ ಇದೆ, ಇಲ್ಲಿ ಪೆರಿಪೆರಲ್ ಅಷ್ಟೇನಾ ಇಲ್ಲಿ? ಸರ್, ಇಲ್ಲಿ ಪೆರಿಫೆರಲ್ ಫಾಲ್ ಸೀಲಿಂಗ್ ಅಷ್ಟೇ. ಅದಾದ್ಮೇಲೆ ಈ ಮೇಲ್ಗಡೆ ಇರೋದು ಮಾಡ್ಯುಲರ್ ಅಲ್ಲಿ ನಾವು ಮಾಡಿದ್ದೀವಿ. ಸೊ ಮತ್ತೆ ಇದು 2 ಕಂಬ ಮತ್ತೆ ಕ್ಲೈಂಟ್ ಪ್ರೊಕ್ಯೂರ್ ಮಾಡಿ ಅವರೇ ಪ್ರಿಪೇರ್ ಮಾಡ್ಕೊಟ್ಟಿದ್ದ. ಸೊ ಇದು ಟೀಕೋಡ್ ಅಲ್ಲೇ ಮಾಡಿಸಿದ್ದಾರೆ. ಏನು ಹೆಂಗೆ ಮಾಡಿದ್ದೀರಾ ಇಲ್ಲಿ? ಏನು ಇದು ಮಾಡಿರೋದು ಇದು? ಯಾವುದು ಸರ್? ಮೇಲ್ಗಡೆ ಮಾಡಿರೋದು ಹೇಗೆ ಮಾಡಿರೋದು, ಕ್ರಿಯೇಟ್ ಮಾಡಿರೋದು, ಏನು ಮಾಡಿದ್ದೀರಾ ಅಂತ? ಮೇಲ್ಗಡೆ ಒಂದು ಲೆಜ್ ಕೊಟ್ಟಿದ್ದೀವಿ, ಆ ಲೆಜ್ಗೆ ಸಪೋರ್ಟ್ ಆಗಿ ಪಿಲ್ಲರ್ಸ್ನ ಡೌನ್ ಮಾಡಿದ್ದೀವಿ ಸರ್. ಅವರು ಅದಕ್ಕೆ ಮಾಡ್ಯುಲರ್ ವಿತ್ ಟ್ರೆಡಿಷನಲ್ ಲುಕ್ ಕಾಂಟೆಂಪರರಿ. ಅದು ಒಳಗಡೆ ಪ್ರೊಫೈಲ್ ಲೈಟ್ ರನ್ ಮಾಡಿ. ಓಕೆ. ಆಮೇಲೆ ಆ ಕಡೆ ಈ ಕಡೆ ಒಂದು ಡಿಸೈನ್ ಹ್ಯಾಂಗಿಂಗ್ ಲೈಟ್ ಕೊಟ್ಟಿದ್ದೀವಿ, ಡಿಸೈನರ್ ಲೈಟ್. ಹೌದು. ಸೊ ಇಲ್ಲಿ ಇದು ಡೈನಿಂಗ್ ಟೇಬಲ್ ಸರ್. ಹೌದು, ಚಿಕ್ಕದಾಗಿ. ಓಕೆ, ಒಂಥರ ಈ ಟ್ರೆಡಿಷನಲ್ ಲುಕ್ ಬರ್ತಿದೆ ಸರ್. ಹೌದು, ಚಿಕ್ಕ ಜಾಗ ಆದರೂ ಕೂಡ ಒಂದು ಒಳ್ಳೆ ಫಿನಿಶ್. ಕರೆಕ್ಟ್. ಓಕೆ, ವೆರಿ ನೈಸ್. ಬನ್ನಿ ಸರ್, ಈ ಕಡೆ ಹೋಗೋಣ. ಸೊ ಕಿಚನ್ ಹೋಗೋಣ ಸರ್. ಇದನ್ನ ಐಲ್ಯಾಂಡ್ ಕಿಚನ್? ಇದು ಐಲ್ಯಾಂಡ್ ಕಿಚನ್, ಬ್ರೇಕ್ಫಾಸ್ಟ್ ಕೌಂಟರ್ ಕಮ್ ಐಲ್ಯಾಂಡ್ ಕಿಚನ್. ಓಕೆ, ಮಿನಿ ಐಲ್ಯಾಂಡ್ ಕಿಚನ್. ಮೂವೇಬಲ್. ಅಂದ್ರೆ ನಾವು ಇದು ಮೂವ್ ಮಾಡ್ಕೋಬಹುದು ಕಂಪ್ಲೀಟ್ ಆಗಿ. ಪರವಾಗಿಲ್ಲ, ಸ್ವಲ್ಪ ಭಾರ ಇರುತ್ತೆ, ಒಕೇಶನಲಿ ಮೂವ್ ಮಾಡ್ಕೋಬಹುದು ಸರ್. ಓಕೆ, ಬಟ್ ಆದ್ರೆ ಒಂದು ಫ್ಲಾಟ್ ಅಲ್ಲಿ ನೀವು ಐಲ್ಯಾಂಡ್ ಕಿಚನ್ ಮಾಡ್ತೀರಾ ಅಂದ್ರೆ ಇಟ್ಸ್ ಕ್ರೇಜಿ ಅಂತಾನೆ ಹೇಳ್ಬೋದು. ಅಂಡ್ ಇದಕ್ಕೆ ತಕ್ಕಾಗಿ ಒಂದು ಒಳ್ಳೆ ಲೈಟ್ ಕೂಡ ಹಾಕೊಟ್ಬಿಟ್ಟಿದ್ದೀರಾ. ಹೌದು ಸರ್. ಆಮೇಲೆ ಇಲ್ಲೊಂದು ಆರ್ಟಿಫೆಕ್ಟ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಈ ಸೈಜ್ ಏನಿದೆ ಸರಿ ಐಲ್ಯಾಂಡ್ ಕಿಚನ್ದು? ಈ ಕಡೆ 3 ಫೀಟ್ ಇದೆ, ಈ ಕಡೆಗೆ 2 ಫೀಟ್ 2.5 ಬರುತ್ತೆ. 2.5 ಬರುತ್ತೆ. ಇದು ಡ್ರಾವರ್ ಇದೆ ಮತ್ತೆ? ಇಲ್ಲ, ಶಟರ್ ಇದೆ ಸರ್, ಸ್ಟೋರೇಜ್ ಇದೆ ಒಳಗಡೆಗೆ. ಇದು ಕಂಪ್ಲೀಟ್ ಸ್ಟೋರೇಜ್ ಅಲ್ವಾ? ಸ್ಟೋರೇಜ್ ಸರ್. ಹೌದು.
ಓಕೆ, ಪರವಾಗಿಲ್ಲ ಸರ್, ಯೂಸ್ ಆಗುತ್ತೆ ಯೂಸ್ ಇದು. ಆಗುತ್ತೆ ಸರ್. ಬ್ರೇಕ್ಫಾಸ್ಟ್ ಕೌಂಟರ್ ಆದರೆ ಯೂಶಲಿ ಹೈಟ್ ಆಗ್ಬಿಡುತ್ತೆ, ಸೊ ಇದು 2 in 1 ಆಕ್ಟ್ ಮಾಡುತ್ತೆ. ಓಕೆ, ಇದು ನೋಡಿದ್ರೆ ಚಾಪಿಂಗ್ ಮಾಡ್ಕೋಬೋದು ಆರಾಮ್ಸೆ, ಇಲ್ಲ ಬರೀ ಬ್ರೇಕ್ಫಾಸ್ಟ್ ಮಾಡಂಗಿದ್ರು ಮಾಡ್ಕೋಬೋದು, ಒಬ್ಬರು ಕೂತ್ಕೊಂಡು ಮಾಡ್ಕೊಳಕ್ಕೆ ಈಸಿ ಆಗಿರುತ್ತೆ ಸರ್. ಓಕೆ, ಕೌಂಟರ್ ಸೈಜ್ ಏನಿದೆ ಸರ್ ಇಲ್ಲಿ? ಸರ್ ಈ ಕಡೆ 10 ಫೀಟ್ ಬರುತ್ತೆ, ಸೊ ಈ ಕಡೆ ಬಂದು ಒಂದು 6 ಫೀಟ್ ಬರುತ್ತೆ ಸರ್. 10x6. ಸರ್ 10x6 ಬರುತ್ತೆ. ಇದು ಕ್ಯಾಫೆಚಿನೋ ಅಲ್ವಾ ಸರ್? ಸಿಂಗಲ್ ಕಲರ್ ಕ್ಯಾಪೆಚಿನೋ ಕಲರ್ ಸರ್, ಕಂಪ್ಲೀಟ್ ಆಗಿ ಸಿಂಗಲ್ ಕಲರ್ ಮಾಡ್ತೀವಿ. ಒಂದೇ ಕಲರ್ ಮಾಡಿ, ಒಂದೇ ಕಲರ್, ಮತ್ತೆ ರೋಸ್ ಗೋಲ್ಡ್ ಫಿನಿಶ್ ಅಲ್ಲಿ ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ. ಪ್ರೊಫೈಲ್ ಶಟರ್ಸ್ ಎಲ್ಲ ರೋಸ್ ಗೋಲ್ಡ್ ಫಿನಿಶ್. ಓಕೆ, ಫೈನ್. ಕೆಳಗಡೆಯಿಂದ ಹೇಳ್ಕೊಂಡ್ ಬಂದ್ಬಿಡೋಣ. ಕೆಳಗಡೆ ಬಂದು ನಾವು ಸೀಗೋಲಾ ಕೊಟ್ಟಿದ್ದೀವಿ ಸರ್. ಸೀಗೋಲಾ? ಹಾಂ ಸರ್, ಸೀಗೋಲಾ ಕೊಟ್ಟಿದ್ದೀವಿ. ಇದೆಲ್ಲ ಟ್ಯಾಂಡಮ್ ಅಲ್ವಾ? ಟ್ಯಾಂಡಮ್ ಬಾಕ್ಸು. ಈ ಕಡೆಗೆ ಬಂದು ಕಟ್ಲರಿ ಕೊಟ್ಟಿದ್ದೀವಿ ಸರ್. ಇದರಲ್ಲಿ ಕಟ್ಲರಿ ಇನ್ಸ್ಟಾಲೇಷನ್ ಮಾಡಿದ್ದೀರಾ? ಹಾಂ. ಓಕೆ, ಸೊ ನಾವು ಓಕೆ, ಡಬಲ್ ಗ್ಯಾಲರಿ ಕೊಟ್ಟಿದ್ದೀವಿ. ಸೊ ಬಾಟಲ್ ಪುಲ್ಔಟ್ ಬಂದು ಇಲ್ಲಿದೆ. ಈ ಲಾಸ್ಟಲ್ಲಿ ಬಾಟಲ್ ಪುಲ್ಔಟ್ ಹಾಕೊಂಡ್ರಾ? ಓ, ಅದೂ ಇದೇನೆ, ಟ್ಯಾಂಡಮ್ ಅಲ್ವಾ? ಅದು ಟ್ಯಾಂಡಮ್ ಟೈಪ್ ಸರ್. ಓಕೆ, ಓಕೆ. ಸೊ ಮತ್ತೆ ಕಾರ್ನರ್ ಸ್ಪೇಸ್ ಇಲ್ಲಿ ಕೊಟ್ಟಿದ್ದೀವಿ ಸರ್. ಅಲ್ಲಿ ಬ್ಲೈಂಡ್ ಕಾರ್ನರ್ ಹಾಕ್ಬಿಟ್ರಲ್ವಾ? ಕೊಟ್ಟಿದ್ದೀವಿ. ಓಕೆ ಸರ್. ಸೆಂಟರ್ ಯೂನಿಟ್, ವಾಲ್ ಸೆಂಟರ್ ಯೂನಿಟ್ ಪ್ರೊಫೈಲ್ ಶಟರ್ಸ್ ಕೊಟ್ಟಿದ್ದೀವಿ ಸರ್. ಲಾಸ್ಟ್ಗೆ ಅಕ್ವಾಗಾರ್ಡ್ ಪ್ರೊವಿಷನ್ ಇದೆ. ಎಲ್ ಶೇಪಲ್ಲಿ ಲಾಫ್ಟ್ ಮಾಡಿದ್ದೀವಿ. ಇದು ಸ್ಪೈಸ್ ರಾಕ್ ಬಂತಲ್ಲ ಇಲ್ಲಿ? ಹಾಂ ಸರ್, ಸ್ಪೈಸ್ ರಾಕ್ ಇಲ್ಲಿದೆ. ಇದು ರೋಸ್ ಗೋಲ್ಡ್ ಸರ್? ರೋಸ್ ಗೋಲ್ಡ್ ಸರ್, ಹೌದು, ಗ್ಲಾಸಿ ಫಿನಿಶ್ ಅಲ್ಲಿ ರೋಸ್ ಗೋಲ್ಡ್ ಪ್ರೊಫೈಲ್ ಶಟರ್ ವಿತ್ ಬ್ರಾನ್ಸ್ ಸ್ಟಿನ್ ಗ್ಲಾಸ್. ಸೊ ಇದು ಪಾರ್ಟಿಷನ್ ಆಗಿ ವರ್ಕ್ ಆಗುತ್ತೆ, ನಾನು ಅವಾಗಲೇ ಹೇಳ್ದಂಗೆ. ಮೇಲ್ಗಡೆ ಮತ್ತೆ ಒಂದು ಚಿಕ್ಕ ಸ್ಟೋರೇಜ್ ಕ್ರಾಕರಿ ಯೂನಿಟ್ ಸರ್ ಇಲ್ಲಿ. ಇದು ಪಾರ್ಟಿಷನ್ ಅಲ್ವಾ ಇದು? ಕರೆಕ್ಟ್. ಇದೊಂದು ಟಾಲ್ ಯೂನಿಟ್ ಕಮ್ ಕ್ರಾಕರಿ ಯೂನಿಟ್, ಕಂಪ್ಲೀಟ್ ಆಗಿ ಎಲ್ಲ ವುಡನ್ ಟೀಮಲ್ಲಿ ಆ ಕಡೆಯಿಂದ ಮ್ಯಾಚ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಏನಾದರೂ ಸ್ಟೋರೇಜ್ ಮಾಡ್ಬೋದಿತ್ತು? ಫ್ರಿಜ್ ಬರುತ್ತೆ ಸರ್ ಇಲ್ಲಿ. ಫ್ರಿಜ್ ಬರುತ್ತೆ ಅಲ್ಲಿ? ಒಂದು ಡಬಲ್ ಡೋರ್ ಫ್ರಿಜ್ ಇಟ್ಕೋಬಹುದು, ಅಷ್ಟು ಸ್ಪೇಸ್ ಇದೆ. ಎಸ್, ವೆರಿ ನೈಸ್. ಈ ಕಡೆ ಸರ್? ಸೊ ಈ ಕಡೆಗೆ ಒಂದು ಟಾಲ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಒಳಗಡೆ ವಿತ್ ವುಡನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಪ್ಯಾಂಟ್ರಿ ಬೇಡ ಅಂತ ಹೇಳಿ? ಪ್ಯಾಂಟ್ರಿ ಬೇಡ ಅಂದ್ರು. ಓಕೆ. ಸೊ ವುಡನ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಈ ಕಡೆ ಮೆಶ್ ಡ್ರಾಯರ್ಸ್ ಕೊಟ್ಟಿದ್ದೀವಿ 2. ಇದು ಇದ್ರ ಬದಲು ವಿಕಾ ಬಾಸ್ಕೆಟ್. ಬಿಕೆ ಬಾಸ್ಕೆಟ್ಸ್ ಬದಲು. ಹೌದು, ತುಂಬಾ ಜನ ಕೇಳ್ತಾ ಇದ್ದಾರೆ ಇವಾಗ ಇದನ್ನ. ಹೌದು ಸರ್. ಮತ್ತೆ ಒಳಗಡೆಗೆ ಒಂದು ಪುಲ್ ಔಟ್ ಸರ್. ಫುಲ್ ಔಟ್ ಮಿಕ್ಸಿಗೆ ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ಒಂದು 450 mm ಅಲ್ಲಿ ಒಂದು 4 ರೋಲಿಂಗ್ ಶಟರ್ ಕೊಟ್ಟಿದ್ದೀವಿ ಸರ್. ನ್ಯಾರೋ ಇದಲ್ಲ ಸರ್ ಇದು? ಚಿಕ್ಕದ ಇದು? ಚಿಕ್ಕದು ಸರ್, ಹೌದು. ಓಕೆ, ಇದು ತೆಗೆದು ತೋರಿಸಿ ಸರ್. ಇದು ಹಿಂಗೆ, ಓ, ಡ್ರಾವರೇನಾ? ಓಕೆ ಸರ್, ನಾರ್ಮಲ್ ಬರೀ ಶಟರ್ಗೆ ಮಾತ್ರ ಮೆಶ್ ಕೊಡ್ತೀವಿ. ಮೆಶ್ ಹಾಕಿದ್ದೀರಾ? ವೆಜಿಟೇಬಲ್ ಹಾಕಿ ಇಟ್ಕೊಳ್ಳಿ. ವೆಜಿಟೇಬಲ್ಸ್, ಪೊಟ್ಯಾಟೋಸ್, ಆನಿಯನ್ಸ್. ಸೊ ಇವಾಗ ಎಲ್ಲದಕ್ಕೂ ಆಗುತ್ತೆ, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಯೂಸ್ ಆಗುತ್ತೆ. ಸೊ ಮೇಲ್ಗಡೆ ಲಾಫ್ಟ್ ಬಂತಲ್ಲ ಸರ್ ಇದು? ವೆರಿ ನೈಸ್. ಸೊ ಇಲ್ಲಿ ಸ್ಟೋರೇಜ್ ಇದೆ? ಅಲ್ಲಿ ಸ್ಟೋರೇಜ್ ಇದೆ ಸರ್. ಮತ್ತೆ ಇದು ಕ್ರಾಕರಿ ಯೂನಿಟ್, ಕ್ರಾಕರಿ ಚಿಕ್ಕದಾಗಿ ಇನ್ನೊಂದು ಸಪ್ರೇಟ್ ಆಗಿ ಕ್ರಾಕರಿ ಯೂನಿಟ್ ಇದೆ. ಸೊ ಅದು ಈ ಕಡೆ ಮಾಡಿದ್ದೀವಿ. ಓ, ಇಲ್ಲಿ ಪಾತ್ರೆದಲ್ಲಿ ಮಾಡ್ಬಿಟ್ರಾ? ಹೌದು, ಓ, ಜಾಗ ಜಾಸ್ತಿ ಇತ್ತು ಜಾಗ ಜಾಸ್ತಿ ಸರ್. ಹೌದು. ಸೊ ಇಲ್ಲಿಗೆ ಒಂದು ಸ್ಟೋರೇಜ್ ಕೊಟ್ಟಿದೆ ಸೆಂಟ್ರಲ್ಲಿ. ಇದೊಂದು ಯೂನಿಕ್ ಡಿಸೈನ್ ಸರ್. ಯೂಶಲಿ ನಾವು ನಾರ್ಮಲ್ ಕ್ರಾಕರಿ ಯೂನಿಟ್ಸ್ ಅಲ್ಲಿ ಏನಾಗುತ್ತೆ, ಮೇಲ್ಗಡೆ ವಾಲ್ ಯೂನಿಟ್ ನೋಡಿರ್ತೀವಿ, ಮತ್ತೆ ಬೇಸ್ ಯೂನಿಟ್ ಸಪ್ರೇಟ್ ಆಗಿ ನೋಡಿರ್ತೀವಿ, ಮಿಡಲ್ ಅಲ್ಲೆಲ್ಲ ಎಂಟಿ ಇರೋದು. ಹೌದು. ಸೊ ಇದಾಗ ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಇದನ್ನು. ಸೊ ಇದು ಕಮ್ ಸ್ಟೋರೇಜ್ ಕಮ್ ಮತ್ತೆ ಕ್ರಾಕರಿ ಯೂನಿಟ್ ಆಗಿ ವರ್ಕ್ ಆಗುತ್ತೆ. 2 in 1 ಆಗಿ ವರ್ಕ್ ಆಗುತ್ತೆ ಸರ್. ಕೆಳಗಡೆ ಸ್ಟೋರೇಜ್ ಸಿಗುತ್ತೆ ಕಂಪ್ಲೀಟ್ ಆಗಿ. ಓಕೆ. ಈ ಕಡೆಗೆ ಮತ್ತೆ ನೀವು ಶೋಕೇಸ್ ಮಾಡ್ಕೊಳ್ಳೋಕೆ, ಮತ್ತೆ ಇಲ್ಲಿ ಐಟಮ್ ಸ್ಟೋರೇಜ್, ಇದರೊಳಗಡೆ ಸ್ಟೋರೇಜ್ ಶೆಲ್ಫ್ಸ್ ಹಾಕೊಟ್ಬಿಟ್ಟು. ಶೆಲ್ಫ್ಸ್ ಹಾಕೊಟ್ಬಿಟ್ಟಿದ್ದೀವಿ. ಇದು ಫ್ಲೂಟೆಡ್ ಅಲ್ವಾ? ಇದು ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಫ್ಲೂಟೆಡ್. ಫ್ಲೂಟೆಡ್ ಲ್ಯಾಮಿನೇಟ್. ಈ ಕಡೆನೂ ಫ್ಲೂಟೆಡ್ ಇದೆ ಸರ್. ಮತ್ತೆ ಒಳಗಡೆ ಫ್ಲೂಟೆಡ್ ಇದೆ ಸರ್. ಓ, ಇಂಟರ್ನಲ್ ಫ್ಲೂಟೆಡ್ ಫ್ಲೂಟೆಡ್ ಕೊಟ್ಟಿದ್ದೀವಿ. ಹೌದು. ಮತ್ತೆ ಕಾರ್ನರ್ ಅಲ್ಲಿ ಪ್ರೊಫೈಲ್ ಹಾಕಿದ್ದೀವಿ. ಕಾರ್ನರ್ ಪ್ರೊಫೈಲ್ ಹಾಕಿದ್ದೀವಿ. ಪ್ರೊಫೈಲ್ ಶಟರ್ ಅಲ್ವಾ ಇದು? ಪ್ರೊಫೈಲ್ ಶಟರ್ ಹಾಕಿದ್ದೀವಿ. ಒಳಗಡೆಗೂ ಕಾರ್ನರ್ ಪ್ರೊಫೈಲ್ ಯೂಸ್ ಮಾಡಿದ್ದೀವಿ ಸರ್. ಒಳಗಡೆ ಲೈಟ್ ಯೂಸ್ ಮಾಡಿದ್ದೀವಿ. ಲೈಟ್ ಯೂಸ್ ಕಾರ್ನರ್ ಟು ಕಾರ್ನರ್ ಹಾಕ್ಬಿಟ್ಟು. ಹೌದು ಸರ್. ವೆರಿ ನೈಸ್. ಸೊ ಮತ್ತೆ ಶೇಪ್ ಡಿಸೈನ್ ಯೂನಿಕ್ ಆಗಿ. ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸರ್. ಪಿಸ್ತಾ ಗ್ರೀನ್ ವಿತ್ ವೈಟ್ ಸರ್. ಪಿಸ್ತಾ ಗ್ರೀನ್ ವಿತ್ ವೈಟ್, ವೆರಿ ನೈಸ್. ಈ ಕಡೆ ಸರ್? ಸೊ ಈ ಕಡೆ ಹೈಲೈಟ್ ಆಫ್ ದ ಸರ್, ವ್ಯಾನಿಟಿ. ತುಂಬಾ ಯೂನಿಕ್ ಆಗಿ ಬಂದಿದೆ. ಚಿಕ್ಕದಾದ್ರೂ ತುಂಬಾ ನಿಜವಾಗ್ಲೂ ಸೂಪರ್. ಈ ಕಡೆ ತೋರಿಸ್ಬಿಡ್ತೀನಿ. ಈ ಕಡೆ ಹ್ಯಾಂಗಿಂಗ್ 2 ಸ್ಪೇಸ್ ಕೊಟ್ಟಿದ್ದೀವಿ. ಲೈಕ್ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಬೇಕಾದ್ರೂ ಇಟ್ಕೋಬಹುದು, ಇಲ್ಲ ಸ್ಟೋರೇಜ್ ಬೇಕಾದ್ರೂ ಮಾಡ್ಕೋಬಹುದು. ಹೌದು. ಸೊ ಮತ್ತೆ ರಾಫ್ಟರ್ಸ್, ಸಿಂಪಲ್ ಆಗಿ ರಾಫ್ಟರ್ಸ್ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡಿರೋದು. ಮತ್ತೆ ಈ ಕಡೆ ಬಂದ್ರೆ ಮತ್ತೆ ಇದು ಟೈಲ್ಸ್ ಹಾಕೊಂಡೆ ಕ್ಲೈಂಟ್ ಕಡೆಯಿಂದ. ಟೈಲ್ಸ್ ಅದು ಹಿಂದ್ಗಡೆ ನಾವು ವಾಲ್ಪೇಪರ್ ಅನ್ಕೊಂಡೆ, ಬಟ್ ನೀರು ಬೀಳೋದ್ರಿಂದ ಟೈಲ್ಸ್ ಹಾಕೋದು ಒಳ್ಳೆಯದು ಬಿಡಿ ಸರ್. ಸೊ ಕೆಳಗಡೆ ಒಂದು ವ್ಯಾನಿಟಿ ಕೊಟ್ಟಿದ್ದೀವಿ. ಬ್ಯಾಕ್ ಸೈಡ್ LED ಮಿರರ್ ಸರ್. ಈ LED ಮಿರರ್ ಚೆನ್ನಾಗಿದೆ, ನೀವೇ ಪ್ರೊವೈಡ್ ಮಾಡಿರೋದು ಇದು? ಹೌದು ಸರ್. ತುಂಬ ಚೆನ್ನಾಗಿದೆ ಸರ್, ಇದು ವೆರಿ ಯೂನಿಕ್. ಓಕೆ, ಬನ್ನಿ ಸರ್. ಹಾಗೆ ಒಂದು ರೂಮ್ ಇದೆ, ರೂಮ್ ಒಂದು ನೋಡ್ಕೊಂಡು ಬಂದ್ಬಿಡೋಣ. ಶೋರ್ ಸರ್. ಸೊ ಇದು ಒನ್ ಆಫ್ ದ ಒಂದು ರೂಮ್ ಸರ್. ಹೌದು, ಮಾಸ್ಟರ್ ಬೆಡ್ರೂಮ್ ತರ. ಇದು ಮಾಸ್ಟರ್ ಬೆಡ್ರೂಮ್ ತರ ಏನು ಮಾಡಿದ್ರೆ ಸರ್? ಒಂದು ಕಡೆ ಸೊ ಇಲ್ಲೊಂದು ವಾರ್ಡ್ರೋಬ್ ಸರ್, ಸಿಂಪಲ್ ವಾರ್ಡ್ರೋಬ್, ಮತ್ತೆ ಡ್ರೆಸ್ಸರ್ ಯೂನಿಟ್. ಅದಾದ್ಮೇಲೆ ಈ ಕಡೆ ಲಾಸ್ಟಿಗೆ ಒಂದು ಸ್ಟೋರೇಜ್ ಇದೆ. ಅದ್ರೊಳಗಡೆ ಸ್ಟೋರೇಜ್ ಕುಬೇರ್ ಮೂಲೆ. ಸೊ ಅದನ್ನ ಸಪರೇಟ್ ಆಗಿ ಒಂದು ಮಾಡ್ಕೊಂಡಿದೆ. ಫೋಲ್ಡಿಂಗ್ ಸ್ಟಡಿ ಟೇಬಲ್. ಇದು ಸ್ಟಡಿ ಟೇಬಲ್. ಮೇಲ್ಗಡೆಗೆ ಒಂದು ವಾಲ್ ಯೂನಿಟ್. ಓಕೆ, ಈ ಕಾರ್ನರ್ ತೋರಿಸ್ಬಿಡ್ತೀನಿ. ಇದು ತುಂಬ ಚೆನ್ನಾಗಿದೆ, ಅದರದ್ದು ಲ್ಯಾಮಿನೇಟ್ಸ್ ಸಕ್ಕತ್ತ ಬಂದಿದೆ ಸರ್ ಇದು. ಓಕೆ, ಆ್ಯಂಡ್ ಇದು ಡ್ರೆಸ್ಸಿಂಗ್ ಸರ್? ಇದು ಡ್ರೆಸ್ಸಿಂಗ್ ಸರ್. ಹೌದು, ಡ್ರೆಸ್ಸಿಂಗ್ ವಿತ್ ಬ್ಯಾಕ್ ಸೈಡ್ ಸ್ಟೋರೇಜ್ ಇದೆ. ಇದರೊಳಗಡೆ ಸ್ಟೋರೇಜ್ ಇದೆ. ಓಪನ್ ಮಾಡಿ ಸರ್. ಫುಲ್ ಸ್ಟೋರೇಜ್ ಸಿಗುತ್ತೆ. ಫುಲ್ ಸ್ಟೋರೇಜ್ ಸಿಗುತ್ತೆ ಸರ್. ಪರವಾಗಿಲ್ಲ ಸರ್, ಇದು ನಿಂತ್ಕೊಂಡು ನೋಡ್ಬೋದು, ನಿಂತ್ಕೊಂಡು ಫುಲ್ಲು ನೋಡ್ಬೋದು. ಬೇಡ ಅಂದರೆ ಈ ಬ್ಯಾಕ್ ಸೈಡ್ ಸ್ಟೋರೇಜು ಮಾಡ್ಕೋಬೋದು. ಹೌದು ಸರ್. ಸೈಡಲ್ಲೂ ಸ್ಟೋರೇಜ್ ಕೊಟ್ಟಿದ್ದೀವಿ. ಒಳಗಡೆಗೆ ಮತ್ತೆ ಪ್ರೊಫೈಲ್, ಕಾರ್ನರ್ ಪ್ರೊಫೈಲ್ ಕೊಟ್ಟಿದ್ದೀವಿ. ಇದು ವಾಲ್ಪೇಪರ್ ಸರ್. ನಾವು ಕಸ್ಟಮೈಸ್ ವಾಲ್ಪೇಪರ್. ಕಸ್ಟಮೈಸ್ ವಾಲ್ಪೇಪರ್. ಹೌದು. ಓಹ್, ತುಂಬ ಚೆನ್ನಾಗಿದೆ ಸರ್. ಹಾಂ,
ಪೇಂಟಿಂಗ್ ತರ ಕಾಣಿಸ್ತಾ ಪೇಂಟಿಂಗ್ ತರ, ನಾನು ಫಸ್ಟ್ ಪೇಂಟಿಂಗ್ ಅನ್ಕೊಂಡಿದ್ದೆ, ಹ್ಯಾಂಡ್ಮೇಡ್ ಪೇಂಟಿಂಗ್ ತರ. ಸೊ ವಾಲ್ ಪೇಪರ್ ನಾವು ಪ್ರೊವೈಡ್ ಮಾಡಿ. ಮೋಲ್ಡಿಂಗ್ ಸಿಂಪಲ್ ಅಷ್ಟೇ ಸರ್, ಇದು ತುಂಬಾ ಸಿಂಪಲ್ ಆಗಿ. ಇವಾಗ ಬೆಡ್ ಬ್ಯಾಕ್ ಸೈಡ್ ಏನ್ ಮಾಡ್ಬೇಕು ಅಂತ ತುಂಬಾ ಜನ ತಲೆ ಕೆಡಿಸ್ಕೊತಾರೆ, ಈ ತರ ಸಿಂಪಲ್ ಆಗಿ ಮಾಡೋದು ಸಾಕು. ಬೆಟರ್ ಅಂತೀರಾ? ಬೆಟರ್. ಈ ಕಲರ್ ನೀವೇ ಚೂಸ್ ಇದು ಮಾಡಿರೋದಾ, ಸಜೆಸ್ಟ್ ಮಾಡಿರೋದಾ ಪೇಂಟ್? ಇಲ್ಲ ಸರ್, ಇಲ್ಲ, ಕ್ಲೈಂಟೇ ಮಾಡ್ತಾರೆ. ಓಕೆ ಓಕೆ ಓಕೆ, ಯಾಕಂದ್ರೆ ಚೆನ್ನಾಗಿದೆ, ಮ್ಯಾಚ್ ಆಗ್ತದೆ. ಹೌದು ಸರ್, ಹೌದು. ಇದನ್ನ ನಾವು ಫಸ್ಟ್ ಟೈಮ್ ಮಾಡ್ಬಿಟ್ಟಿದ್ವಿ. ಓಕೆ, ಸೊ ಇದು ನಮ್ಮ ಡ್ರಾಯಿಂಗ್ ಅಲ್ಲಿ ಆಲ್ರೆಡಿ ಇತ್ತು. ಸೊ ಕಲರ್ ಆಮೇಲೆ ಲಾಸ್ಟಿಗೆ ಅವ್ರು ಹೈಲೈಟ್ ಅವರೇ ಮಾಡ್ಕೊಂಡ್ರು. ಸೊ ಇಲ್ಲೊಂದು ಡಿಸೈನರ್ ಲೈಟ್ಸ್ ಕೂಡ ಅಲ್ಲಿ ಹೆಂಗ್ ಮಾಡಿದ್ದಾರೆ ನೋಡ್ಬೋದು. ಸೊ ಆಮೇಲೆ ವಾರ್ಡ್ರೋಬ್ ಬಗ್ಗೆ ಸೊ ಹೇಳ್ತಾರೆ. ವಾರ್ಡ್ರೋಬ್ ಸರ್, ಇದು ಟ್ರಿಪಲ್ ಡೋರ್ ವಾರ್ಡ್ರೋಬ್ ಕೊಟ್ಟಿದ್ದೀವಿ. ಸೊ ಸಿಂಪಲ್ ಸರ್. ಸೊ ನಾರ್ಮಲ್ ಟ್ರೆಡಿಷನಲ್ ಆಗಿ ಏನು ಕೊಡಬೇಕು ಸೇಮ್ ಬರುತ್ತೆ ಅದೇ ಥರ ಬಂದಿದೆ. ಕೊಟ್ಟಿದ್ದೀವಿ. ಸೊ ಸೆಂಟ್ರಲ್ ಮಾತ್ರ ಮ್ಯಾಟ್ ಫಿನಿಶ್ ಅಲ್ಲಿ ಕೊಟ್ಟಿದ್ದೀವಿ. ಆ ಕಡೆ ಈ ಕಡೆ ಡಿಜಿಟಲ್ ಲ್ಯಾಮಿನೇಟ್ಸ್ ಅನ್ನ ಹಾಕಿರೋದು. ಮೇಲ್ಗಡೆಗೆ ಮತ್ತೆ ಲಾಫ್ಟ್, ಮತ್ತೆ ಈ ಕಡೆಗೆ ಯೂಸ್ ಕ್ಲಾತ್ ಹ್ಯಾಂಗರ್ ಸರ್. ಯೂಸ್ಡ್ ಕ್ಲಾತ್ಗೆ. ಹಾಂ, ಓಕೆ ಓಕೆ ಓಕೆ. ಸೊ ಇದು ಯೂಸ್ ಕ್ಲಾತ್ ಹ್ಯಾಂಗರ್ ಸರ್, ಡೇ ಟು ಡೇ ಯೂಸ್ಗೆ. ಹೌದು ಸರ್, ಹೌದು. ಓಕೆ, ವೆರಿ ನೈಸ್. ಬನ್ನಿ ಸರ್, ನೆಕ್ಸ್ಟ್ ರೂಮ್ ಹೋಗೋಣ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಗಂಗಮ್ಮ ಮೇಡಮ್ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಸೊ ನಿಮ್ಮ ಮನೆಗೆ ಬಂದಾಗ ನಾನು ಚೆನ್ನಾಗಿದ್ದೀನಿ. ನಂಗೆ ಭಾಳ ಇಷ್ಟ ಆಗಿದ್ದೀನಿ ಗೊತ್ತಾ, ಈ ಕಂಬ ಎಲ್ಲಿಂದ ತೊಗೊಂಬಂದ್ರೆ ಮೈ ಕಂಬ ಎಲ್ಲ ಸಖತ್ತಾಗಿದೆ. ಎಲ್ಲ ನಮ್ಮ ಮಗಳದೇ. ನಿಮ್ಮ ಮಗಳು ತೊಗೊಬಂದಿರೋದಾ? ಸೊ ಈ ಕಂಬ ಹಾಕಿದ್ರೆ ಏನು ಗೊತ್ತಾ, ಒಂದೇ ಈ ಕೇರಳ ಟೈಪು ಇಲ್ಲಾಂದ್ರೆ ಮಂಗಳೂರು ಫಿನಿಶು ಆ ಥರ ಅನ್ಸುತ್ತೆ. ಈ ನಮ್ಮ ತೊಟ್ಟಿ ಮನೆಯಲ್ಲೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಹೆಂಗೆ ಈ ಪ್ಲಾನ್ ಹೆಂಗ್ ಬಂತು ನಿಮ್ಗೆ ಈ ಥರ ಕಂಬ ಎಲ್ಲ? ಅವಳಿಗೆ ತುಂಬಾ ಇಷ್ಟ ಅದೆಲ್ಲ ಆ ಥರ. ನಿಮ್ಮ ಮಗಳಿಗೆ ಇಷ್ಟನಾ? ಬಸ್ ಜಾಸ್ತಿ ಇಷ್ಟನಾ? ಅವ್ರು ಹಾಕ್ಸಿರೋದು ಇದೆಲ್ಲ ಪ್ಲಾನ್ ಮಾಡ್ಬಿಟ್ಟು. ಮತ್ತೆ ನಮ್ಮ ಸ್ಪೆಷಲ್ ಸ್ಟೂಡಿಯೋ ಚೂಸ್ ಮಾಡಿದ್ದಾರೆ ನೀವಾ, ನಿಮ್ಮ ಮಗಳ ಯಾರು? ಇಬ್ರು ಸೇರಿ. ಯಾಕೆ ಚೂಸ್ ಮಾಡಿದ್ರಿ ಸ್ಪೆಷಲ್ ಸ್ಟುಡಿಯೋ? ನೋಡ್ತಾ ಇದ್ವಲ್ಲ ಕನ್ನಡ ಕೋರ ಚಾನಲ್ನೆಲ್ಲ, ಯಾವಾಗ್ಲೂ ನೋಡ್ತೀರಾ? ನೋಡ್ತಾ ಇದ್ವಿ ಈಗ 1 ವರ್ಷದಿಂದ. ಅಂದ್ರೆ ಮನೆ ಕಟ್ಟಿಸ್ಬೇಕು ಇಲ್ಲ ತಗೋಬೇಕು, ಎರಡರೊಳಗೆ ಒಂದಿತ್ತು ಸರಿ ನಮಗೆ. ಸರಿ ಸರಿ. ಮನೆ ಕಟ್ಟಿಸ್ಲಿಲ್ಲ, ತೆಗಿದೆ ತಗೊಂಡು. ಫ್ಲಾಟ್ ಅಲ್ಲೇ ಹೆಂಗ್ ಬೇಕೋ ಹಂಗೆ ಇಷ್ಟದಂಗೆ ಇಂಟೀರಿಯರ್ ಮಾಡ್ಕೊಂಡ್ಬಿಡೋಣ ಅಂತ ಅಲ್ವಾ? ನಮ್ಮ ಸ್ಪೆಷಲ್ ಸ್ಟುಡಿಯೋ ಕಾಂಟ್ಯಾಕ್ಟ್ ಮಾಡಿದಾಗ ಈ ಥರ ಕಂಬ ಎಲ್ಲ ಹಾಕೊಬೇಕು ನಾವು, ಈ ಥರ ಒಂದು ಐಲ್ಯಾಂಡ್ ಕಿಚನ್ ಮಾಡಬೇಕು ಇವೆಲ್ಲ ಹೇಳಿದಾಗ ಎಲ್ಲ ಮಾಡ್ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರ, ಚೆನ್ನಾಗಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರ. ಆಮೇಲೆ ಅವ್ರದ್ದು ಡಿಸೈನರ್ ಎಲ್ಲ ನೀಟಾಗಿ ಡಿಸೈನ್ ಎಲ್ಲ ಮಾಡ್ತಾರ ಅಮ್ಮ? ಆಫೀಸಲ್ಲಿ ಹೋಗಿದ್ರು, ಆಫೀಸ್ಗೆ ಹೋಗಿದ್ರೆ ಹೆಂಗೆ? ಇಬ್ರು ಹೋಗಿದ್ರ? ಇಬ್ರು ಹೋಗಿದ್ದು. ಕಲರ್ ಎಲ್ಲ ಚೂಸ್ ಮಾಡಿದ್ಯಾರು, ನೀವಾ ನಿಮ್ಮ ಮಗಳು ಜಾಸ್ತಿ? ಜಾಸ್ತಿ ಅವಳು. ಅವರೇನಾ? ಅದು ಮೇಲೆ ಇದು ವಾಲ್ ಪೇಪರ್ ಹಾಕ್ಸಿದ್ದೀರಲ್ಲ ರೂಮಲ್ಲಿ ಚೆನ್ನ ಚೆನ್ನಾಗಿ ಡಿಸೈನ್, ಅದನ್ನ ಚೂಸ್ ಮಾಡಿದ್ಯಾರು? ಎಲ್ಲ ನಿಮ್ಮ ಮಗಳೇ? ನಮ್ಮ ರೂಮಿಗೆ ನಾವು ಚೂಸ್ ಮಾಡ್ಕೊಂಡು ಒಬ್ಬೊಬ್ರದ್ದು ಒಂದೊಂದು. ಇದು ಮೊಮ್ಮಗ ಇಷ್ಟಪಟ್ಟ, ಓಕೆ, ಅದ್ ನಾನು ಇಷ್ಟಪಟ್ಟೆ. ಈ ಕಡೆ ರೂಮ್ ಅವಳು ಇಷ್ಟಪಟ್ಟು. ಆ ಕಡೆ ನಿಮ್ ರೂಮ್ ಅದು ನಮ್ದು. ಈ ಟ್ರಾಪಿಕಲ್ ಡಿಸೈನ್ ಹಾಕಿದಿರಲ್ಲ, ಇದು ಮೊಮ್ಮಗಂದು. ಹೌದಲ್ವಾ? ಆಮೇಲೆ ಎದುರುಗಡೆ ಬರ್ತಾ ಮಿರರ್ ಯಾಕೆ ಅಲ್ಲಿ? ಯಾಕೆ ಸ್ಟಾರ್ಟಿಂಗ್ ಅಲ್ಲಿ ಮಿರರ್? ನಾನು ಎಲ್ಲೂ ನೋಡಿಲ್ಲ ಆ ಥರದ್ದು. ಎಲ್ಲ ನಿಮ್ಮ ಮಗಳೇ ಮಾಡಿರೋದು. ಯಾಕೆ ಮೇಡಮ್ ಮಿರರ್ ಯಾಕೆ ಅಲ್ಲಿ? ಹಂಗೆ ಹೇಳಿ, ತೊಂದರೆ ಇಲ್ಲ. ಹಾಂ ಹಾಂ ಹಾಂ, ಓಕೆ 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 ಓಕೆ. ಅದೊಂಥರ ಕಾನ್ಸೆಪ್ಟ್ ಅದು ಆ್ಯಕ್ಚುಲಿ. ಬರ್ತಾ ಬರ್ತಾ ಒಂದು ಮಿರರ್ ಇದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಯೂಶಲಿ ವಾಲ್ ಪೇಪರ್ ಹಾಕ್ತಾರೆ ಅಲ್ಲಿ, ಒಂದು ಬುದ್ಧ ವಾಲ್ ಪೇಪರು, ಮತ್ತು ಮನೇಲಿ ಮಿರರ್ ಹಾಕಿದ್ದೀರಾ, ಅದಕ್ಕೆ ಒಂದು ಹೆಂಗಪ್ಪ ಇದು ಕತೆ ಅಂತ ಅನಿಸ್ತು. ಹಾಂ, ಫಿನಿಟ್ರಿಸ್ಟಲ್ಲಿ ನೋಡಿರುವಂಥದ್ದು. ಓಕೆ ಓಕೆ, ಮೇಡಮ್ ಹೇಳ್ತಾ ಇದ್ದಾರೆ ಆ ಥರ ಅಂತ ಹೇಳ್ಬಿಟ್ಟು. ಸೊ ಈಗ ನೆಕ್ಸ್ಟು ಇಲ್ಲಿ ಕೆಲಸ ಮಾಡಬೇಕಾದ್ರೆ ನೀವು ಎಲ್ಲಿದ್ರಿ? ಹತ್ರದಲ್ಲಿದ್ರೋ ದೂರ ಇದ್ರೋ? ದೂರ ಇದ್ರಾ? ಓಕೆ. ಯಾವಾಗಾರು ಬರ್ತಿದ್ರೆ ಹೆಂಗೆ ಕೆಲಸ ನಡೆಸ್ತಾರೆ? ಅವಳೇ ಜಾಸ್ತಿ ಬರ್ತೀನಿ, ನಾನು ಎರಡೇ ಸತಿ ಬಂದಿರೋದು. ಎಲ್ಲ ಇದ್ರೆ ಕಾರ್ಪೆಂಟ್ರ್ ಚೆನ್ನಾಗೆಲ್ಲ ವರ್ಕ್ ಮಾಡ್ತಾರಾ? ಮಾಡಿ ಮುಗಿಸ್ತಾರೆ. ಮಧ್ಯದಲ್ಲಿ ಏನಾದರೂ ಚೇಂಜಸ್ ಏನಾದರೂ ಮಾಡಿದ್ದಿತ್ತಾ? ಏನಾದರೂ ಮಾಡಬೇಕಾದ್ರೆ ಚೇಂಜಸ್ ಏನಾದ್ರು ಮಾಡಿ ಏನು ಚೇಂಜ್ ಮಾಡಿದ್ರೆ ಮೇಡಮ್? ಯಾವುದಾದ್ರು ಮನೆ ಚೇಂಜಸ್ ಮಾಡಿದ್ರೆ ಏನು ತೊಂದರೆ ಕೊಟ್ಟಿಲ್ಲ? ಫ್ಲೆಕ್ಸಿಬಲ್ ಇದ್ದಾರೆ. ಓಕೆ, ಮೇಡಮ್ ಹೇಳ್ತಾ ಇದ್ದಾರೆ ಫ್ಲೆಕ್ಸಿಬಲ್ ಇದ್ದಾರೆ ಅಂತ ಹೇಳ್ಬಿಟ್ಟು. ನಾನು ದೇವ್ರ ಮನೆ ಒಂದು ಹೇಳ್ಬಿಟ್ಟೋಗಿದ್ದೆ. ನಾನು ಈ ದೇವ್ರ ಮನೆ ಬಗ್ಗೆ ಹೇಳಿ. ದೇವ್ರ ಮನೆ ನೋಡಿ ಸೂಪರ್ ಆಗಿದೆ ದೇವ್ರ ಮನೆ. ನಾನು ಅವ್ರಿಗೆ ಹೇಳಿದ್ದು ಒಂದೇ, ರವಿಗೆ ದೇವ್ರ ಮನೆ ಒಂದು ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ಹೇಳಿ, ಮಾಡ್ಕೊಡ್ತೀನಿ ಮೇಡಮ್ ಅಂತ ಅಂದ್ರು. ಚೆನ್ನಾಗಿ ಮಾಡ್ಕೊಟ್ರಾ? ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಓಕೆ, ಏನು ಇಷ್ಟ ನಿಮಗೆ ದೇವ್ರ ಮನೆಯಲ್ಲಿ? ದೇವ್ರ ಮನೆಯಲ್ಲಿ ಮುಂದೆಗಡೆ ಹಾಕಿರೋದು ಕಂಬ ಇಷ್ಟ. ಕಂಬ ಇದೆಲ್ಲ ದೇವ್ರ ಮನೆಗೆ ಚೂಸ್ ಮಾಡಿದ್ ಮಾತ್ರ ನಾನೇ ಎಲ್ಲ ನೀವೇ ಚೂಸ್ ಮಾಡಿರೋದಾ? ಕಲರ್ಸು ನೀವೇ ಚೂಸ್ ಮಾಡಿರೋದು? ಆ ಪ್ಯಾಟರ್ನ್ ಡಿಸೈನು ನೀವೇ ಚೂಸ್ ಮಾಡಿರೋದು? ಡಿಸೈನ್ ಅವಳದು. ಗೋಪುರ ಯಾರು ಸಜೆಸ್ಟ್ ಮಾಡಿದ್ದು? ಈ ಥರ ಗೋಪುರ ಬರಲಿ ಅಂತ, ಇರಲಿ ಅಂತ. ಓಕೆ, ದೇವ್ರ ಮನೆ ಅನ್ಕೊಂಡಂಗೆ ಬಂದಿದೆ ಕಂಪ್ಲೀಟ್ ಆಗಿ. ಪೂಜೆ ಮಾಡೋಕೆ ಖುಷಿ ಆಗುತ್ತೆ ಇವಾಗ. ಆಮೇಲೆ ಮನೆ ಓಪನಿಂಗ್ ಯಾವಾಗ ಮಾಡಿದ್ರೆ? ಫೆಬ್ರವರಿ ಅಂದ್ರೆ ಹಿಂದಿನ ತಿಂಗಳೇನೆ. ಏನೊಂದು ಮನೆ ಬಂದು ನೆಂಟ್ರಲ್ಲ ಏನು ಹೇಳಿದ್ರು? ಚೆನ್ನಾಗಿದೆ ಅಂತ. ಏನು ಹೇಳ್ಬೇಕು ನೀವು? ಜಾಸ್ತಿ ಮಾತಾಡಿರ್ತೀರಾ. ನಿಮ್ಮ ಕಲೀಗ್ಸ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಅಂದ್ರು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಸಜೆಸ್ಟ್ ಮಾಡಿದ್ದೀರಾ? ಎಲ್ಲರೂ ಹೇಳಿದ್ರ? ನಿಮ್ಮ ನೆಂಟ್ರೆಲ್ಲ ಬಂದಿರ್ತಾರಲ್ಲ, ಎಲ್ಲ ಇಷ್ಟಪಟ್ಟ ಚೆನ್ನಾಗಿದೆ ಅಂತ. ಫೋಟೋ ತೆಗೆಸ್ಕೊಂಡಿದ್ದೆ ಇಲ್ಲಿ ಜಾಸ್ತಿ ಜನ ಇಲ್ಲೇ ಅಲ್ಲ, ಇಲ್ಲಿ ಕುತ್ಕೊಂಡ್ಬಿಟ್ರೆ ಒಳ್ಳೆ ಫೋಟೋ ಇದು ಏನಂತಾರೆ ಅದಕ್ಕೆ, ಫೋಟೋ ತಗೊಳಕ್ಕೆ ಜಾಗ ಅಂತ ಇರುತ್ತಲ್ಲ. ಇಲ್ಲ ಪೂಜೆ ಮಾಡಿದ್ರು. ಇಲ್ಲೆಲ್ಲ ಪೂಜೆದೆಲ್ಲ ಅಲ್ಲಿತ್ತಲ್ಲ, ಲಕ್ಷ್ಮೀದೆಲ್ಲ ಅಲ್ಲಿ ಕೂರ್ಸಿದ್ರಲ್ಲ, ಅದಕ್ಕೆ ಇಲ್ಲೇ ತಾನೇ ಫ್ರೀ ಇದ್ದಿದ್ದು, ಇಲ್ಲೇ ತೆಗ್ಸಿದ್ದೆಲ್ಲ. ಇಲ್ಲೆಲ್ಲರೂ ಇಲ್ಲೇ ಕುತ್ಕೊಂಡು ಫೋಟೋ ತೆಗ್ಸಿದ್ದು. ಚೆನ್ನಾಗಿದೆ. ಇಲ್ಲಿ ಇನ್ನೇನಾದ್ರೂ ಬರುತ್ತಾ ಅಥವಾ ಇಷ್ಟೇ ಪ್ಲೇನ್ ಇದೆ? ಆಕ್ಚುಲಿ ಏನಾದ್ರು ಹಾಕ್ಬೇಕಂತ ಐಡಿಯಾ ಆಯ್ತಾ ಇಲ್ಲಿ? ಏನಾದ್ರು ಗಿಡಗಳೆಲ್ಲ ಇಟ್ಬಿಟ್ಟು ನೀಟಾಗಿ ಡಿಸೈನ್ ಮಾಡಬೇಕು. ಹಾಂ 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 ಹಾಂ
ಮಾಡ್ಸೋಣ ಅಂತ. ಆಮೇಲೆ ಇದೊಂದು ಐಲ್ಯಾಂಡ್ ಕಿಚನ್ ಮಾಡಿದಿರಾ ನೀವು? ಈ ಐಲ್ಯಾಂಡ್ ಎಲ್ಲೂ ಬರೋಲ್ಲ ಜಾಸ್ತಿ. ನಮ್ಮ ಮಗನ್ ಜಾಸ್ತಿ ಅದು ಇಷ್ಟ ಆಯ್ತು. ನಮ್ಮ ಮಗ ಮೊಮ್ಮಗಂಗೆ ಇಷ್ಟನಾ? ಯಾಕೆ ಮೇಡಮ್ ಇದು ಐಲ್ಯಾಂಡ್ ಕಿಚನ್ ಇಲ್ಲಿ ಬಂದಿರೋದು? ಅವ್ನಿಗೆ ಇಂಟ್ರೆಸ್ಟ್ ಇತ್ತು. ನಮ್ಗೆ ಏನೋ ಒಂದು ಸ್ಟೋರೇಜ್ ಬೇಕಿತ್ತು. ಸ್ಟೋರೇಜ್ ಅಂಡ್ ಇಟ್ಸ್ ಲೈಕ್ ಬ್ರೇಕ್ಫಾಸ್ಟ್ ಕೌಂಟರ್ ಕಮ್ ಐಲ್ಯಾಂಡ್ ಕಿಚನ್ ಟೈಪ್. ಬ್ರೇಕ್ಫಾಸ್ಟ್ ಕೌಂಟರ್ ಕಮ್ ಐಲ್ಯಾಂಡ್ ಅಲ್ವಾ? ಐಲ್ಯಾಂಡ್ ಕಿಚನ್ ಒಪ್ಕೊಂತೀನಿ, ಯಾಕಂದ್ರೆ ತುಂಬಾ ದೊಡ್ಡದಿಲ್ಲ. ಬಟ್ ಇದು ನಮ್ಮ ನೆಸೆಸಿಟಿ ನೀಡ್ ಆಯ್ತು ಅಷ್ಟೇ. ಬಟ್ ಇದು ಯೂಸ್ ಆಗುತ್ತಾ ನಿಜನಾ? ಅಂದ್ರೆ ಯಾಕಂದ್ರೆ ನಮ್ದು ಒಂದು ಕಡೆ ಸಿಲಿಂಡರ್ ಸ್ಟೋರೇಜ್. ಸೊ ಇದು ಅಂದರೆ ಪ್ರಾಕ್ಟಿಕಲಿ ಯೂಸ್ ಇದೆ, ವರ್ಕ್ ಆಗುತ್ತೆ. ಯಾಕಂದ್ರೆ ನೀವು ನೋಡಿರ್ತೀರ ವೀಕ್ಷಕರೇ, ಇದು ವರ್ಕ್ ಆಗುತ್ತಾ ಇಲ್ವೋ, ಸುಮ್ಮನೆ ಮಾಡಿಸ್ಬಿಡ್ರೇನೋ ಅಂತ ಅನ್ಕೊಂಡಿದ್ರೆ ಇಲ್ಲ, ಇದು ಯೂಸ್ ಆಗುತ್ತಂತೆ. ಅಮ್ಮನಿ ಕೇಳೋಣ, ಯೂಸ್ ಆಗುತ್ತಮ್ಮ ಇದು? ಸೊ ಪ್ರಾಕ್ಟಿಕಲ್ ಇದೆಯಾ? ಅದಕ್ಕೋಸ್ಕರನೇ ಮಾಡಿಸಿದ್ದೆ. ಚೆನ್ನಾಗಿದೆ ಅನ್ಸುತ್ತಾ ಇದು? ಹಾಗೆ ತಿಂಡಿನೂ ತಿಂದಿಡ್ಬೋದು. ಈ ಡೈನಿಂಗ್ ಟೇಬಲೇ ಬೇಡ ಆ್ಯಕ್ಚುಲಿ ಯಾಕಂತಂದ್ರೆ ಇದು ದೊಡ್ಡದಾಯ್ತು ಅಂತಾನೆ ಕಟ್ ಮಾಡಿಸ್ಬಿಟ್ಟು ಈ ಥರ ಮಾಡ್ಸಿರೋದು ನಾವು. ಜಾಗ ಆಗಲ್ಲ ಅಲ್ವರ ದೊಡ್ಡದು ಬಂದ್ಬಿಟ್ರೆ. ಹಾಂ ಕರೆಕ್ಟಾಗಿ ಮಾಡಿ ಅದನ್ನೇ ಕಟ್ ಮಾಡಿ 3 ಸ್ಟಾಪ್ ಮಾಡಿಸಿದ್ದು. ಸೂಪರ್. ಇವಾಗ ಫೈನಲ್ ಆಗಿ ಕೇಳೋದು ಒಂದೇನೆ, ನಮ್ಮ ಇವರು ಸ್ಪೆಷಲ್ ಸ್ಟುಡಿಯೋದವರು ಚೆನ್ನಾಗಿ ವರ್ಕ್ ಮಾಡಿದಾರ? ಕೆಲಸ ಕೊಡ್ಬೋದು ಅವ್ರಿಗೆ? ನಮ್ಮ ವೀಕ್ಷಕರಿಗೆ ಹೇಳಿ, ನೀವು ಕೊಡ್ಬೋದು, ದೊಡ್ಡವರು ಇದ್ದೀರಾ, ನೀವು ಹೇಳ್ಬೇಕು. ಇಲ್ಲ ಕೊಡ್ಬೋದು. ಕೊಡ್ಬೋದಾ? ಚೆನ್ನಾಗಿ ಮಾಡ್ತಾರಾ? ಒಂದು ಅವ್ರ ಡಿಸೈನ್ ಎಲ್ಲ ಚೆನ್ನಾಗಿದೆಯಾ? ಆಮೇಲೆ ಮಟೀರಿಯಲ್ ಎಲ್ಲ ಒಳ್ಳೆ ಮಟೀರಿಯಲ್ ತಂದು ಹಾಕಿದಾರಾ? ಚೆನ್ನಾಗಿರೋ ಮಟೀರಿಯಲ್ ಹಾಕಿದಾರಾ? ಅಂದ್ರೆ ನಿಮ್ಗೆ ಟೆಕ್ನಿಕಲಿ ಗೊತ್ತಿರಲ್ಲ, ಬಟ್ ನೋಡಿದ್ರೆ ಗಟ್ಟಿ ಮುಟ್ಟು ಅಂತ ಅನ್ಸುತ್ತಾ? ಆ್ಯಂಡ್ ಎಂಡು ಏನು ಡಿಸೈನು, ಒಂದು ಪೇಪರಲ್ಲಿ ಡಿಸೈನ್ ಕೊಡ್ತಾರಲ್ಲಮ್ಮ, ಅದಕ್ಕೆ ತಕ್ಕಾಗಿ ಮಾಡಿದಾರ ಮನೇನ ನೋಡಿದ್ರೆ ಖುಷಿ ಅನ್ಸುತ್ತಾ? ಖರ್ಚು ಮಾಡಿರೋರು ನಿಮ್ಮ ಮಗಳೇ ಖರ್ಚು ಮಾಡಿರ್ತಾರೆ. ಏನು ಮೇಡಮ್ ವರ್ತ್ ಅಂತ ಅನ್ಸುತ್ತೆ ಮೇಡಮ್? ಲ್ಯಾಕ್ಸ್ ಟುಗೆದರ್ ಖರ್ಚು ಮಾಡಿದ್ದೀರಾ? ವರ್ತ್ ಅನ್ಸುತ್ತೆ? ಸ್ಯಾಟಿಸ್ಫೈಡ್ ಇದ್ದೀರಾ ನೀವು? ಅಲ್ಲಿಂದ ಒಂದು ತಮ್ಸ್ಕೊಡ್ಬೋದಾ ಒಂದು ನಮ್ಮ ಇವರಿಗೆ? ನಿಮ್ಗೆ ಕಾಣಿಸ್ತಾ ಇಲ್ಲ, ಬಟ್ ಮೇಡಮ್ ಅಲ್ಲಿ ತಮ್ಸ್ಕೊಡ್ತಾ ಇದ್ದಾರೆ. ಮೇಡಮ್ ಅವ್ರ ಪರವಾಗಿ ನೀವೊಂದು ತಮ್ಸ್ಕೊಟ್ಬಿಡಿ ಮೇಡಮ್ ನಮಗೆ. ಆ್ಯಂಡ್ ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ ನಮ್ಮ ಸ್ಪೆಷಲ್ ಸ್ಟುಡಿಯೋಗೆ. ನೀವೇ ಹೇಳ್ಬಿಡಿ ಬೆಸ್ಟ್ ಆಫ್ ಲಕ್ ಅಂತ. ಬೆಸ್ಟ್ ಆಫ್ ಲಕ್. ಓಕೆ, ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟು, ನೀವು ಇಲ್ಲಿಂದ ಕೊಟ್ಟಿದ್ದೀರಾ, ನೀವು ಅಲ್ಲಿಂದ ಕೊಟ್ಟಿದ್ದೀರಾ ಜೆನ್ಯೂನ್ ರಿವ್ಯೂ. ಇಬ್ಬರಿಗೂ ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು, ನಿಮಗೂ ಥ್ಯಾಂಕ್ ಯು ಮೇಡಮ್. ಸರ್ ಇದು ಸೆಕೆಂಡ್ ಬೆಡ್ರೂಮ್ ಆಯಿತು? ಸೆಕೆಂಡ್ ಬೆಡ್ರೂಮ್ ಸರ್. ಹೌದು. ಸೊ ಇಲ್ಲೊಂದು 8 ಫೀಟಲ್ಲಿ ವಾರ್ಡ್ರೋಬ್ ಬಂದಿದೆ. ಓಕೆ. ಮತ್ತೆ ಸೇಮ್ ಸ್ಟೋರೇಜ್ ಕೊಟ್ಟಿದ್ದೀವಿ, ಕಾರ್ನರ್ ಯೂಸ್ ಕ್ಲೋತ್ ಸ್ಟೋರೇಜ್. ಓಕೆ. ಅದಾದ್ಮೇಲೆ ಈ ಕಡೆ ಯೂನಿಕ್ ಡಿಸೈನಲ್ಲಿ ಸಿಟ್ ಔಟ್ ಕೊಟ್ಟಿದ್ದೀವಿ ಸರ್. ಸೊ ಇಲ್ಲೂ ಡಿಜಿಟಲ್ ಲ್ಯಾಮಿನೇಟ್ ಯೂಸ್ ಮಾಡಿರೋದು. ಓಕೆ. ಸೊ ಇಲ್ಲೊಂದು ಸರ್ಕಲ್ ಕಟ್ ಮಾಡಿ ಈ ಡಿಸೈನ್ ಕೊಟ್ಟಿದ್ದೀವಿ. ಇದು ಟೆಕ್ಸ್ಚರ್ಡ್, ಇದು ಮ್ಯಾಟ್ ಫಿನಿಶ್ ಸರ್, ಕ್ಯಾಪೆಚಿನೋ ಕಲರ್. ಇದ್ರದ್ದು ನಾಬ್ಸ್ ಕೂಡ ಚೆನ್ನಾಗಿದೆ ಸರ್. ಹೌದು, ಯೂನಿಕ್ ಆಗಿದೆ ಸರ್. ಕಂಪ್ಲೀಟ್ ಸಿಟ್ ಔಟ್ ಆಯಿತು? ಹಾಂ, ಸಿಟ್ ಔಟ್ ಸರ್. ಸಿಟ್ ಔಟ್ ಥರನೇ. ಆ್ಯಂಡ್ ಇಲ್ಲಿ ಸೊ ಈ ಕಡೆಗೆ ಸ್ಟಡಿ ಟೇಬಲ್ ಸರ್. ಸೊ ಕಾರ್ನರ್ ರೌಂಡ್ ಕೊಟ್ಟಿದ್ದೀವಿ. ನೀವು ಸ್ಟಾರ್ಟಿಂಗಲ್ಲಿ ಹೇಳಿದ್ರಲ್ಲ ಹಾಂ ಕಂಪ್ಲೀಟ್ ಮ್ಯಾನುವಲ್ ವರ್ಕ್ ಮಾಡಿರೋದು ಅಂತ, ಇದೆಲ್ಲ ಟೈಮ್ ತೊಗೊಳುತ್ತಲ್ಲ ಟೈಮ್ ತೊಗೊಳುತ್ತೆ ಸರ್. ಹೌದು. ಓಕೆ. ಸೊ ವೀಕ್ಷಕರಲ್ಲಿ ಮೇಲೆ ನೋಡ್ಬೋದು, ಕೆಳಗಡೆನೂ ಅಷ್ಟೇ ಇಲ್ಲಿ ಅದು ರೌಂಡ್ ಕೊಟ್ಟಿದೆ ಸರ್. ರೌಂಡ್ ಮಾಡಿದ್ದೀರಾ. ಆ್ಯಂಡ್ ಈ ಕಡೆ ಸರ್ ಡ್ರೆಸ್ಸಿಂಗ್ ಟೇಬಲ್, ಇದು 4 ಕಾರ್ನರ್ಸ್ ರೌಂಡ್ ಇದೆ ಸರ್, ಸೇಮ್. ಓಹೋ. ಹಾಂ. ಸೊ ಯೂನಿಕ್ ಅಲ್ವಾ ಸರ್ ಇದು? ಹೌದು ಸರ್. ಕಡೆಗೆ 1 ಫೀಟಲ್ಲಿ 2 ಡೋರ್ ಕೊಟ್ಟಿದೆ ಸರ್. 2 ಡೋರ್ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಓಕೆ. ಸೊ ಮತ್ತೆ ಇದು ಬ್ಲೂ ಕಲರ್ ಮ್ಯಾಟ್ ಫಿನಿಶು. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಓಕೆ. ಸೊ ಇದು ಮತ್ತೆ ವಾಲ್ ಪೇಪರ್ ಸರ್. ಇದು ವಾಲ್ ಪೇಪರ್ ಇದು ನಾವು ಆ ರೂಮಲ್ಲಿ ನೋಡೋದಲ್ಲ? ಆ ರೂಮಲ್ಲಿ ನೋಡೋದಲ್ಲ, ಬೆಡ್ ಬ್ಯಾಕ್ ಸೈಡಲ್ಲಿ ಸಿಂಪಲ್ ಆಗಿ ವಾಲ್ ಪೇಪರ್. ಓಕೆ 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 ಓಕೆ. ಸರಿ, ಆಮೇಲೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಸೊ ವಾರ್ಡ್ರೋಬ್ ಸರ್, ಇದು ಬಂದು ಮತ್ತೆ ಇದಕ್ಕೂ ಯೂನಿಕ್ ಡಿಸೈನ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಟೆಕ್ಸ್ಚರ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಈ ಕಡೆಗೆಲ್ಲ ಸೆಮಿ ಮ್ಯಾಟ್ ಸರ್. ಮತ್ತೆ ಸೊ 4 ಕಾರ್ನರ್ಸ್ಗೆ ಟೆಕ್ಸ್ಚರ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀವಿ. ಸರಿ. ಸೊ ಒಳಗಡೆಗೆ ಮತ್ತೆ ಟ್ರೆಡಿಷನಲ್ ಸ್ಟೋರೇಜ್ ಇದೆ, ನಾರ್ಮಲ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ನಾರ್ಮಲ್ ಕಾರ್ಕೇಸ್ ಅಲ್ವಾ ಇದು? ಹಾಂ ಸರ್. ಓಕೆ. ಸೊ ಮೇಲ್ಗಡೆಗೆ ಲಾಫ್ಟ್ ಕೊಟ್ಟಿದ್ದೀವಿ ಸರ್ ಕಂಪ್ಲೀಟ್. ಜಸ್ಟ್ ಪೆರಿಫೆರಲ್ ಇದು ಹಾಕ್ಬಿಟ್ರೆ ಅಲ್ಲಿ? ಮತ್ತೆ ಪೆರಿಫೆರಲ್ ಡಿಸೈನ್ ಬೋರ್ಡ್ ಸರ್. ಓಕೆ. ಹಾಂ. ಈ ಲಾಸ್ಟಲ್ಲಿ ಯೂಸ್ ಕ್ಲಾತ್ ಸ್ಟೋರೇಜ್ ಸರ್. ಸೊ ಇದ್ರೊಳಗಡೆ? ಹಾಂ, ಇದ್ರೊಳಗಡೆ ಸರ್. ಹೌದು. ಸೊ ಕೆಳಗಡೆ ಎಕ್ಸ್ಟ್ರಾ ಸ್ಟೋರೇಜು, ಇಲ್ಲಿ ಯೂಸ್ ಕ್ಲಾತ್ಸ್ ಹಾಕೊಳ್ಳೋಕ್ಕೆ ಮತ್ತೆ ಸ್ಟೋರೇಜ್ ಸರ್. ಸ್ಟೋರೇಜ್. ಸೊ ಇದು ಥರ್ಡ್ ಆ್ಯಂಡ್ ಫೈನಲ್ ಬೆಡ್ರೂಮ್? ಹಾಂ, ಫೈನಲ್ ಬೆಡ್ರೂಮ್ ಸರ್. ಹೌದು. ಇಲ್ಲೇನೆ ಸೊ ಇಲ್ಲಿ ಗ್ಲಾಸಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ವಿ, ಕಂಪ್ಲೀಟ್ ಆಗಿ ಸ್ಪಾರ್ಕಲ್ ಸೀರೀಸು. ಓಕೆ. ಓಕೆನಾ? ಸೊ ಇದು ನಾರ್ಮಲ್ ಟ್ರೆಡಿಷನಲ್ ವಾರ್ಡ್ರೋಬ್ ಸ್ಟ್ರಕ್ಚರ್ ಕೊಟ್ಟಿದ್ದೀವಿ ಒಳಗಡೆ. ಸರಿ. ಓಕೆ ಓಕೆ. ಇಲ್ಲಿ ವಿ ಶೇಪ್ ಕೊಟ್ಟಿದ್ದೀವಿ ಸರ್. ಸೊ ಕ್ಯಾಪೆಚಿನೋದಲ್ಲಿ ಲೈಟ್ ಅಂಡ್ ಡಾರ್ಕ್ ತಗೊಂಡಿದ್ದೀವಿ. ಹಾಂ 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 ಹಾಂ. ಸೊ ಡಿಸೈನಲ್ಲಿ ಕ್ಯಾಪುಚಿನೋ ವಿತ್ ಬೇಜ್ ಅಂತ ಬೇಜ್. ಹೌದು ಸರ್, ಬೇಜ್. ಬೇಜಲ್ಲಿ ಇದು ಬೇಜ್ ಕಲರ್ ಆಗುತ್ತೆ, ಇದು ಲೈಟ್ ಮತ್ತೆ ಲೈಟ್ ಬೇಜು. ಸೊ ಎರಡು ಸಿಮಿಲರ್ ಕಲರ್ಸ್ ಬಟ್ ಯೂನಿಕ್ ಆಗಿ ಕಾಣಿಸುತ್ತೆ, ಪ್ಯಾಸ್ಟಲ್ ಕಲರ್ಸ್. ಓಕೆ. ಸೊ ವಿ ಶೇಪಲ್ಲಿ ಡಿಸೈನ್ಸ್ ತಗೊಂಡಿದ್ದೀವಿ. ಈ ಕಡೆಗೂ ಸ್ಟ್ಯಾಂಡರ್ಡ್ ಡಿಸೈನ್ ಕೊಟ್ಟಿದ್ದೀವಿ ಸರ್, ನಾರ್ಮಲ್ ಡ್ರಾ ವಿತ್ ಲಾಕ್ಸ್. ಓಕೆ. ಮೇಲ್ಗಡೆಗೆ ಲಾಫ್ಟ್ ಇದೆ ಸರ್, ಕಂಪ್ಲೀಟ್ ಆಗಿ. ಇದು ಲಾಫ್ಟ್ ಆಯ್ತು. ಈ ಸ್ಲೈಡಿಂಗಿಗೂ ಲಾಕ್ ಹಾಕ್ಬೋದಾ ಸರ್ ನೀವು ಹಾಕಿದ್ದೀರಲ್ಲ? ಹೌದು, ಹಾಕ್ಬೋದು. ಓಕೆ. ಬಟ್ ಅಷ್ಟೊಂದು ಸ್ಟ್ರಾಂಗ್ ಇರಲ್ಲ ಯೂಶಲಿ, ಬಟ್ ಕ್ಲೈಂಟ್ಸ್ ಬೇಕೇ ಬೇಕು ಅಂದಾಗ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಇಲ್ಲಿ ಯೂಸರ್ ಕ್ಲಾತ್ ಗೈಡ್ ಲಾಸ್ಟ್ ಅಲ್ಲಿ ಯೂಸ್ ಕ್ಲಾತ್ ಕೊಟ್ಟಿದ್ದೀವಿ ಸರ್. 3 ರೂಮಲ್ಲೂ ಯೂನಿಕ್ ಆಗಿ ಸೇಮ್ ಕೊಟ್ಟಿದ್ದೀವಿ. ಸೊ ಯೂಸರ್ ಕ್ಲಾತ್ಗೆ ಜಾಗ ಇರುತ್ತೆ ಇಲ್ಲಿ ಸರ್. ಹೌದು. ಓಕೆ. ಆಮೇಲೆ ಇದು ಸರ್? ಸೊ ಇದು ಬಂದು ಡ್ರೆಸ್ಸಿಂಗ್ ಟೇಬಲ್ ಸರ್. ಬ್ಯಾಕ್ ಸೈಡಲ್ಲಿ ಸ್ಟೋರೇಜ್ ಇದೆ, ಇದನ್ನ ಕಂಪ್ಲೀಟ್ ಆಗಿ ಯು ಶೇಪಲ್ಲಿ ಮಾಡಿದ್ದು ಸರ್. ಇವೆಲ್ಲ ಮ್ಯಾನುವಲ್ ವರ್ಕ್ ಅಲ್ಲ ಸರ್ ಇದು? ಹೌದು, ಟಾಪ್ ಬಾಟಮ್ ಮ್ಯಾನುವಲ್ ವರ್ಕ್. ಮಿಡಲ್ ಅಲ್ಲಿ ಫ್ಯಾಕ್ಟರಿಯಿಂದ ಕಳಿಸ್ತೀವಿ. ಫ್ಯಾಕ್ಟರಿಯಿಂದ ಕಳಿಸ್ತೀರಾ? ಇದು ಸೊ ಈ ಕಡೆ ಮತ್ತೆ ಸಪರೇಟ್ ಟಾಲ್ ಯೂನಿಟ್ ವಿತ್ ಲಾಫ್ಟ್ ಇದೆ. ಸೊ ಒಳಗಡೆಗೆ ಒಂದು ಡ್ರಾ ಕೊಟ್ಟಿದೆ ಸರ್. ಇದು ಒಂದೇ ಒಂದು ಚಿಕ್ಕದಾಗಿ ಡ್ರಾ ಸರ್. ಹೌದು. ಓಕೆ. ಸೊ ಮೇಲ್ಗಡೆಗೆ ನಾರ್ಮಲ್ ಮತ್ತೆ ಬಾರ್ಡರ್ ಪೆರಿಫೆರಲ್ ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಫಾಲ್ ಸೀಲಿಂಗ್. ಈ ಕಡೆಗೆ ಆಕ್ಚುಲಿ ಮತ್ತೆ ಒಂದು ವಾಲ್ ಯೂನಿಟ್ ತರ ಕೊಟ್ಟಿದ್ದೀವಿ ಸರ್. ಇದು ಸಿಂಪಲ್ ವಾಲ್ ಯೂನಿಟ್.
ಓಕೆ ಇದೊಂದು ವಾಲ್ ಪೇಪರ್ ಅಲ್ಲ ಸರ್ ಇದು ವಾಲ್ ಪೇಪರ್ ಸರ್. ಹೌದು, ಟ್ರಾಪಿಕಲ್. ಟ್ರಾಪಿಕಲ್. ಹೌದು, ಓಕೆ ಟೋಟಲಿ ಆಲ್ಮೋಸ್ಟ್ 3 ವಾಲ್ ಪೇಪರ್ ಇಂಟಿಗ್ರೇಷನ್ 3 ವಾಲ್ ಪೇಪರ್ ಡಿಫ್ರೆಂಟ್ ಆಗಿ ಎಲ್ಲ ಬೆಡ್ ಬ್ಯಾಕ್ ಸೈಡ್ ಸರ್. ಆಲ್ಮೋಸ್ಟ್ ಇದು ನಿಮಗೆ 4x2 ಫೀಟ್ ಅಷ್ಟೇ, ಸಿಂಪಲ್ ಆಗಿ ಹಾಕಿದೀವಿ. ಎಲಿಗೆಂಟ್ ಆಗಿರುತ್ತೆ. Elegant ಆಗಿ, ಹಾ. ಬಟ್ ಇಲ್ಲಿ ಬೆಡ್ ಮಾಡಿಲ್ವಾ ಸರ್ ಇಲ್ಲಿ? ಇಲ್ಲ ಸರ್, ಬೆಡ್ಸ್ ಇಲ್ಲ ಸರ್ ಇಲ್ಲಿ, ಓಕೆ ಬರೀ ವಾರ್ಡ್ರೋಬ್ಸ್ ಅಷ್ಟೇ. ಸೊ ವೀಕ್ಷಕರೇ, ಮನೆ ನೋಡ್ಕೊಂಡು ಬಂದ್ವಿ ಸರ್. ಮನೆ ನೋಡಾಯ್ತು, ಮೇಡಮ್ ಜೊತೆ ಮಾತಾಡಾಯ್ತು, ಅಮ್ಮನೂ ಮಾತಾಡಿದ್ರು. ಸೊ ಇವಾಗ ಫೈನಲ್ ಆಗಿ ಪ್ರೈಸಿಂಗ್. ಸೊ ಮನೆ ಪ್ರೈಸಿಂಗ್ ಆಯಿತು, ನಿಮ್ಮ ಕಾಸ್ಟಿಂಗ್ ಯಾವ ಥರ ಇರುತ್ತೆ ಸರ್? ನಮ್ಮ ಕಾಸ್ಟಿಂಗ್ ಬಂದು ಪ್ಯಾಕೇಜಸಲ್ಲೂ ಇರುತ್ತೆ, ಕಸ್ಟಮೈಸ್ದಲ್ಲೂ ಇರುತ್ತೆ. ಸೊ ಈ ಮನೆ ಬಂದು ಕಸ್ಟಮೈಸೇಷನ್ ಮಾಡಿರೋದು? ಹಾಂ, ಯಾವ ಥರ? ಸೊ ಕಸ್ಟಮೈಸೇಷನ್ ಅಂದರೆ ನಾವು ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್ಸ್ ಮಾಡ್ತೀವಿ ಸರ್. ಸೊ ಈಗ ಎಕ್ಸಾಂಪಲ್ ಪ್ಯಾಕೇಜಲ್ಲಿ ಹೋಗ್ತಾರೆ ಅಂದರೆ ನಮ್ಮದು ಲಿಮಿಟೆಡ್ ಸ್ಕ್ವೇರ್ ಫೀಟ್ಸ್ ಇರುತ್ತೆ, ಮತ್ತೆ ಇದ್ರ ಮೇಲೆ ಹೋಗ್ತೀವಿ. ಫಸ್ಟ್ ಪ್ಯಾಕೇಜಸ್ ಹೇಳ್ಬಿಡಿ, ಏನೇನು ಪ್ಯಾಕೇಜಸ್ ಇದೆ? ಪ್ಯಾಕೇಜಸ್ ಬಂದು 2 BHKಗೆ 3.99 lakhs ಇಂದ ಬರುತ್ತೆ ಸರ್. ಸೊ ಮತ್ತೆ 3 BHKಗೆ 4.99 lakhs ಇಂದ ಬರುತ್ತೆ. ಓಕೆ, 3.99 ಲ್ಯಾಕ್ 4.9 ಲ್ಯಾಕ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ ಓಕೆ. ಈ ಮನೆ ಅಂತ ಬಂದಾಗ ಕಂಪ್ಲೀಟ್ ಕಸ್ಟಮೈಸೇಷನ್ ಮಾಡಿದ್ದೀರಾ? ಓಕೆ. ಸೊ ನಿಮ್ಮ ಹತ್ರ ಒಂದು ಇಂಟೀರಿಯರ್ ಅಂತ ಬಂದಾಗ ಈ ಪ್ಲೈವುಡ್ ಅಲ್ಲಿ ಇರ್ಬೋದು, ಫಿಟ್ಟಿಂಗ್ಸ್ ಅಲ್ಲಿ ಯಾವ ಬ್ರ್ಯಾಂಡ್ಸು ಮತ್ತೆ ವಾರಂಟಿ ಎಕ್ಸ್ಪೆಕ್ಟ್ ಮಾಡ್ಬೋದು? ನಾವು ಕಿಚನ್ಗೆ ಬೈ ಡಿಫಾಲ್ಟ್ ಸೆಂಚುರಿ ಪ್ಲೈ ಇಲ್ಲ ಗ್ರೀನ್ ಪ್ಲೈ ಯೂಸ್ ಮಾಡ್ತೀವಿ ಸರ್. ಸೊ ವೆಟ್ ಏರಿಯಾಸ್ಗೆ BWP ಬೈ ಡಿಫಾಲ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಅದು ಬಿಟ್ಟು ಮಿಕ್ಕಿದ್ದಕ್ಕೆಲ್ಲ ನಾವು ನಾರ್ಮಲ್ ಎಮಾಗ್ರೇಟ್ ಯೂಸ್ ಮಾಡ್ತೀವಿ, ಎಮಾಗ್ರೇಟ್ ಪ್ಲೈ. ಅದು ಬಿಟ್ಟು ಬ್ರ್ಯಾಂಡ್ಸ್ ಅಂತ ಬಂದಾಗ ಹಿಂಚಸ್ ಆಗಲಿ, ಆಫ್ಲೈ ಇದೆ ನಮ್ಮ ಹತ್ರ, ಪೆಗ್ಲರ್ ಇದೆ, ಮತ್ತು ಡಾಟ್ಸೆಟ್ ಇದೆ, ಮತ್ತು ಹೆಪ್ಕೋ ಇದೆ, ಮತ್ತು ಗೋದ್ರೇಜ್ ಇದೆ. ಸೊ ಮಲ್ಟಿಪಲ್ ಬ್ರ್ಯಾಂಡ್ಸ್ ಇದೆ, ಡಿಪೆಂಡ್ಸ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಕೊಡ್ತೀರಾ. ಇದಕ್ಕೆಲ್ಲ ವಾರಂಟೀಸ್ ಎಲ್ಲ ಎಷ್ಟು ಇರುತ್ತೆ ಸರ್ ಇದು? ಸೊ ಇವಾಗ ಬ್ರ್ಯಾಂಡ್ ಅಂತ ಬಂದಾಗ ಬ್ರ್ಯಾಂಡ್ ರೆಸ್ಪೆಕ್ಟಿವ್ ವಾರಂಟಿ ಏನಿರುತ್ತೆ ಅದೇ ಕೊಡ್ತೀವಿ. ಪ್ಲೈವುಡ್ಗೆ 10 years ವಾರಂಟಿ ಬರುತ್ತೆ, 10 ವರ್ಷ ವಾರಂಟಿ ಬರುತ್ತೆ. ಈಗಿನ ಕಾಲದಲ್ಲಿ 20-30 ವರ್ಷದ ವಾರಂಟಿ ಪ್ಲೈವುಡ್ ಕೂಡ ಇದೆ ಸರ್. ಅದನ್ನು ಕೂಡ ಸೆಂಚುರಿ ಕ್ಲಬ್ ಇದೆ. ಸೊ ಎಕ್ಸಾಂಪಲ್ ಸೆಂಚುರಿ ಕ್ಲಬ್, ಸೊ ಅದೆಲ್ಲ 25 years, 20 years ವಾರಂಟಿ, 21 years ಇದೆ, ಮಲ್ಟಿಪಲ್ ಕಂಪ್ನೀಸ್ ಇದೆ. ಸೊ ಡಿಪೆಂಡಿಂಗ್ ಆನ್ ಕ್ಲೈಂಟ್ ರಿಕ್ವೈರ್ಮೆಂಟ್ ನಾವು ಅದನ್ನು ಮಾಡಿಸ್ಕೊಡ್ತೀರಾ. ಇನ್ನು ವರ್ಕಿಂಗ್ ಏರಿಯಾ ಅಂತ ಬಂದಾಗ ಎಲ್ಲೆಲ್ಲಿ ವರ್ಕ್ ಮಾಡ್ತಾರೆ? ಸೊ ನಾವು ಬೆಂಗಳೂರು, ಮೈಸೂರು, ತುಮಕೂರು ಸರ್, 3 ಕಡೆನೂ ವರ್ಕ್ ಮಾಡ್ತಾರೆ. ಕರೆಂಟ್ಲಿ ಎಲ್ಲೂ ಜಾಸ್ತಿ ವರ್ಕ್ ನಡೀತಾ ಇದೆ? ಬೆಂಗಳೂರೇ ಜಾಸ್ತಿ. ಓಕೆ ಸರ್, ಇವಾಗ ಫೈನಲ್ ಆಗಿ ಬರ್ತಾ ಇರೋದು ನಿಮ್ಮ ಆಫೀಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಎಲ್ಲಿ ಬರ್ತಾರೆ? ಸೊ ನಮ್ಮದು ಆಫೀಸ್ ಬಂದು JP ನಗರ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಸರ್. ಸೊ ಅಲ್ಲಿಗೆ ಕ್ಲೈಂಟ್ಸ್ ವಾಕ್ ಇನ್ ಮಾಡಿ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಬೋದು. ನಿಮ್ದು ಓನ್ ಫ್ಯಾಕ್ಟ್ರಿ ಕೂಡ ಇರಬೇಕಲ್ವಾ? ಇಲ್ಲಿ ಸರ್ ಫ್ಯಾಕ್ಟ್ರಿ ಅದು ಅಲ್ಲಿಂದ 1 kilometer ದೂರದಲ್ಲಿ, ಜಸ್ಟ್ 1 kilometer ದೂರದಲ್ಲಿ. ಸೊ ವೀಕ್ಷಕರ, ಸ್ಕ್ರೀನ್ ಮೇಲೆ ಸ್ಪೇಷಿಯಸ್ ಸ್ಟುಡಿಯೋಸ್ ನಂಬರ್ ಕೊಟ್ಟಿರ್ತೀನಿ. ಅಷ್ಟೇ ಅಲ್ಲದೆ ಸರ್ ಹೇಳಿದ್ರು ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ ಅಂತ ಹೇಳ್ಬಿಟ್ಟು, ಒಂದು ಬಾರಿ ಜಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ನ ಎಕ್ಸ್ಪೀರಿಯನ್ಸ್ ಮಾಡೋದನ್ನು ಮರಿಬೇಡಿ. ತುಂಬ ಯೂನಿಕ್ ಮಾಡಿದ್ದಾರೆ. ಯಾಕಂದರೆ ತುಂಬ ಜನಕ್ಕೆ ಐಡಿಯಾ ಇರಲ್ಲ ನಮ್ಮ ಮನೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿ ಹೋಗಿ ನೋಡಿದ್ರೆ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ. ಸೊ ಯಾವ ರೀತಿ ಕಿಚನ್ ಮಾಡಿಸ್ಬೋದು, ಯಾವ ರೀತಿ ಕಿಡ್ಸ್ ಬೆಡ್ರೂಮ್ ಮಾಡ್ಬೋದು, TV ಸೆಕ್ಷನ್ ಯಾವ ಥರ ಇರುತ್ತೆ, ಎಲ್ಲದನ್ನು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಡೆಫಿನೆಟ್ಲಿ ಇವ್ರಿಗೆ ವರ್ಕ್ ಕೊಡಿ ಅಂತ ಹೇಳ್ತೀನಿ. ಯಾಕಂತಂದರೆ ಪ್ರತಿಯೊಂದನ್ನು ಕೂಡ ಒಂದು ಒಳ್ಳೆ ಬಜೆಟಲ್ಲಿ ಮಾಡ್ಕೊಡ್ತಾರೆ, ಕ್ಲಾಸಿಯಾಗಿ ಮಾಡ್ಕೊಡ್ತಾರೆ ಅಂತ ಹೇಳ್ತೀನಿ. ಸರ್, ಈ ಫ್ಲ್ಯಾಟನ್ನು ನೋಡ್ಕೊಂಡು ಬಂದವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಸೊ ಡಿಫ್ರೆಂಟ್ ಐಡಿಯಾ, ಮತ್ತು ಡಿಫ್ರೆಂಟಾಗಿ ಇನ್ನೊಂದು, ಈಗ ಟ್ರೆಡಿಷನಲ್ ಟೀಮ್ ಫ್ಲಾಟ್ಸಲ್ಲಿ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಎಕ್ಸಾಂಪಲ್ ಇದೇ ಎಕ್ಸಾಂಪಲ್ ನಾನು ಅದೇ ಅನ್ಕೊಂಡಿದ್ದೆ ಸರ್. ಒಂದು ಕೇರಳ ಥೀಮ್ ಇರ್ಬೋದು, ಮಂಗಳೂರು ಥೀಮ್ ಇರ್ಬೋದು. ಸೊ ಈ ಫ್ಲ್ಯಾಟಲ್ಲಿ ಹೆಂಗೆ ತರಕ್ಕೆ ಸಾಧ್ಯ? ಫಸ್ಟ್ ಟೈಮ್ ನಾವು ಯೂನಿಕ್ ಆಗಿ ಬಂದಿರೋದು, ಕ್ಲೈಂಟ್ಗೂ ಅದೇ ಯೂನಿಕ್ ಐಡಿಯಾ ಇತ್ತು. ಓಕೆ. ಸೊ ಅವ್ರ ಇನ್ಪುಟೇ ಜಾಸ್ತಿ ಇತ್ತು. ಇವಾಗ ಈ ಟ್ರೆಡಿಷನಲ್ ಟೀಮಲ್ಲಿ ಬರೋಕ್ಕೆ ಅವ್ರು ಹಿಂಗೆ ಬೇಕು ಅಂತ ಇವಾಗ ಮೇಡಮ್ ಹೇಳಿದ್ರಲ್ವಾ? ಸೊ ಅದೇ ಥರ ಬೇಕು ಅಂದಾಗ ಸೊ ಎಂಡ್ ಆಫ್ ದ ಡೇ ಆ ಎಕ್ಸಿಕ್ಯೂಷನ್ ಬಂದಿತ್ತು, ಮಾಡ್ಕೊಟ್ಟಿದ್ದೀರಾ. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಡಿಫ್ರೆಂಟ್ ಕೈಂಡ್ ಆಫ್ ಫ್ಲ್ಯಾಟನ್ನು ತೋರಿಸಿದ್ದಕ್ಕೆ ಧನ್ಯವಾದ ಸರ್. ಧನ್ಯವಾದ ವೀಕ್ಷಕರೇ.